ಕಲಿಸ್ಬೇಕಲ್ಲ ಅವರಿಗೆ. 3 ರೌಂಡ್ಸ್ ಅಂತ ಹೇಳೋದಿರುತ್ತೆ. ಹೌದು ಹೌದು. ಮೊದಲ ಸುತ್ತಿನಲ್ಲಿ ಸುಲಭದ ಪ್ರಶ್ನೆಗಳು ಇರುತ್ತೆ, ಹಾಗೆ ಎರಡನೇ ಸುತ್ತಿನಲ್ಲಿ ಸ್ವಲ್ಪ ಕಠಿಣ ಆಗುತ್ತೆ, ಮೂರನೇ ಸುತ್ತಿನದಲ್ಲಿ ಇನ್ನೂ ಕೂಡ ಕಠಿಣ ಸುತ್ತು ಅಂತ ಹೇಳ್ಬೋದು. ಪ್ರತಿ ಸುತ್ತಿಗೂ ಕೂಡ ಒಂದು ಪ್ರಶ್ನೆಗೆ ಒಂದು ಅಂಕ ಇರ್ತದೆ. ಓ ನೈಸ್ ನೈಸ್. ಸೊ ಆದಷ್ಟು ಎಲ್ರು ಭಾಗವಹಿಸಿ ಹಾಗೂ ಬಹುಮಾನವನ್ನ ನಿಮ್ಮದಾಗಿಸ್ಕೊಳ್ಳಿ. ಓಕೆ, ಇದೊಂದು ಒಳ್ಳೆ ಅವಕಾಶ, ಎಲ್ರಿಗೂ ಕೂಡ ಜ್ಞಾನ ಅಂತ ಹೇಳೋದಿರುತ್ತೆ. ಹೌದು, ನಾವೇನ್ ಕಲ್ತಿರ್ತೀವಿ ಅದನ್ನ ಒಂದು ಎಕ್ಸಿಬ್ಯೂಟ್ ಮಾಡ್ಲಿಕ್ಕೆ ಒಂದು ಉತ್ತಮವಾದ ವೇದಿಕೆ ನಮ್ಮ ಕೈಟ್ ಲರ್ನಿಂಗ್ ಕಡೆಯಿಂದ ಮಾಡಿಕೊಡ್ತೀವಿ. ಸೊ ದಯವಿಟ್ಟು ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಹಾಗೂ ನಮ್ಮ ಸ್ಟ್ರೀಮಿಂಗ್ ಸ್ಟಾರ್ಟ್ ಆಗಿದೆ, ದಯವಿಟ್ಟು ಜಾಯ್ನ್ ಆಗಿ. ಶುರು ಮಾಡೋದಾ? ಕಾಯ್ತಾ ಇದ್ದಾರೆ ಅಲ್ವಾ ಎಲ್ರು ಕೂಡ. ಶುರು ಮಾಡಿದ್ರೆ ಉತ್ತರಗಳು ಕೂಡ ಹಾಗೆ ಬರ್ಬೋದು ಅಂತ ನಾನು ಒಂದು ಕುತೂಹಲ ನನ್ಗೂ ಇದೆ ಸರ್, ಹೇಗೆ ಖಂಡಿತವಾಗ್ಲೂ ಎಲ್ರು ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಟ್ಬಿಟ್ರೆ ಯಾರಿಗಂತ ಸರ್ ಪ್ರೈಸಸ್ ಕೊಡೋದು ನಾವು? ಹೌದು, ಖಂಡಿತವಾಗ್ಲು ಯಾರಿಗಂತ ಕೊಡೋದು? ಎಲ್ರು ನೋಡಿ, ಪ್ರಶ್ನೆಗಳು ಕೂಡ ಅಷ್ಟು ಸುಲಭವಾಗಿದೆ, ಎಲ್ಲದಕ್ಕೂ ಕೂಡ ಉತ್ತರ ಕೊಡಬಹುದು. ಹೌದು, ನಿಜ. ಹೌದು, ಜಾಯಿನ್ ಆಗ್ತಾ ಇದ್ದಾರೆ, ಇನ್ನು ಕೂಡ ಜಾಯಿನ್ ಆಗ್ಲಿ ನೋಡ್ತಾ ಇದ್ದೀವಿ ನಾವು ಕೂಡ. ಎಲ್ರು ಬಂದ ತಕ್ಷಣದಲ್ಲೇ ನಾವು ಪ್ರಾರಂಭ ಮಾಡ್ಲಿಕ್ಕೆ ಆಗೋದಿಲ್ಲ ಸರ್. ಈಗ ಸ್ವತಂತ್ರ ದಿನಾಚರಣೆ ಅಂತ ಹೇಳ್ತೀವಿ, ಸತತ 80 ವರ್ಷಗಳು ನಾವು ಕಳೆದಿದ್ದೀವಿ. ದಿಸ್ ಇಸ್ 80th, ಅಂದ್ರೆ 80ನೇ ಸ್ವತಂತ್ರ ದಿನಾಚರಣೆ. ಸೊ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಹೇಗೆ? ನಮ್ಗೆ ಸ್ವತಂತ್ರ ಸಿಕ್ಕಿದೆ, ಇನ್ನು ಏನು ನಾವೇನೋ ಒಂದು ಕೊರತೆ ಇದೆ ಅಂತ ನನಗೆ ಗೊತ್ತಿದೆ, ಬಟ್ ನಿಮ್ಮ ಅನಿಸಿಕೆ ನನ್ಗೆ ಅಂತ ಹೇಳಿದ್ರೆ, ಈ ಒಂದು ಸ್ವಾತಂತ್ರ್ಯ ಅಂತ ಹೇಳಿ ಸಿಗ್ಬೇಕು ಅಂತ ಹೇಳಿದ್ರೆ ಎಷ್ಟೋ ಜನ ಮಹಾನ್ ವ್ಯಕ್ತಿಗಳು ಹೋರಾಟ ಮಾಡಿದ್ದಾರೆ. ಅವರನ್ನ ನಾಳೆ ಒಂದು ದಿನಕ್ಕೆ ಮಾತ್ರ ನೆನೆಸ್ಕೊಳ್ಳೋದಲ್ಲ ನಾವು, ಪ್ರತಿ ದಿನ ಕೂಡ ಅವರ ತ್ಯಾಗ, ಬಲಿದಾನ ಇದೆಲ್ಲವನ್ನ ಕೂಡ ನಾವು ನೆನೆಸ್ಕೋಬೇಕಾಗುತ್ತೆ. ಖಂಡಿತವಾಗ್ಲು ನಾಳೆ ನೆನಪಿಸ್ಕೊಳ್ಳೋದು ಅಂತ ಹೇಳಿದ್ರೆ ಈಗಿನ ಮಕ್ಕಳಿಗೆ ಕರೆಕ್ಟ್ ಆಗಿ ಅರಿವಿಕೆ ಕೊಡ್ಬೇಕು ಈ ತರದ ಕಾರ್ಯಕ್ರಮ. ಅಂದ್ರೆ ನಮ್ಮ ಸ್ವತಂತ್ರ ದಿನಾಚರಣೆ ಅನ್ನೋದು ಒಂದು ದಿನದ ಸಮಾರಂಭ ಆಗ್ಬಾರ್ದು, ನಮ್ಮ ಇಡೀ ಜೀವನದಲ್ಲಿ ನಾವು ಅದನ್ನ ಅಳವಡಿಸ್ಕೋಬೇಕು. ಈ ದಿನ ನಾವು ಮಕ್ಕಳಿಗೆ ಹೇಳ್ಕೊಡ್ಬೇಕು ಹೇಗೆ ರಾಷ್ಟ್ರಗೀತೆ, ರಾಷ್ಟ್ರ ಧ್ವಜ, ಅದು ತುಂಬಾ ಎಲ್ಲವನ್ನು ಕೂಡ ನಮ್ಮ ಗೌರವ ಕೊಟ್ಟು ಕಾಪಾಡುವುದು. ನಮ್ಮ ಟ್ರೈಕಲರ್ ಫ್ಲಾಗ್ ತುಂಬಾ ಮಕ್ಕಳಿಗೆ ಸರ್ ಟ್ರೈಕಲರ್ ಫ್ಲಾಗ್ ಅಲ್ಲಿ ಕಲರ್ಸ್ ಯಾವ್ದು ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲ. ಸೊ ಈಗ ಎಕ್ಸಾಂಪಲ್ ಹೇಳೋದು, ಸ್ಯಾಫ್ರನ್, ವೈಟ್ ಅಂಡ್ ಗ್ರೀನ್ ಅಂತ ಹೇಳಿದ್ರೆ ಸುಮಾರು ಜನ ನಾನು ಕೇಳಿದೀನಿ ಹೇಳೋದು ಆರೆಂಜ್, ವೈಟ್, ಗ್ರೀನ್ ಅಂತ ಹೇಳ್ತಾರೆ. ಸೊ ಅದು ಆಕ್ಚುಲಿ ಆರೆಂಜ್, ವೈಟ್ ಅಂಡ್ ಗ್ರೀನ್ ಅಲ್ಲ, ಸ್ಯಾಫ್ರನ್, ವೈಟ್ ಅಂಡ್ ಗ್ರೀನ್, ಆ 3 ಬಣ್ಣಗಳು. ಸೊ ಇನ್ನು ಈಗ ಎಷ್ಟೊತ್ತಿಗೆ ಸ್ಟಾರ್ಟ್ ಮಾಡ್ಬೇಕು ಸರ್? ಇಟ್ಸ್ ಆಲ್ರೆಡಿ ಟೈಮ್ ಬಂತು, ಸ್ಟಾರ್ಟ್ ಮಾಡುವ. ನಮಗಿರೋ ಕುತೂಹಲ ಇನ್ನು ಅಲ್ಲಿ ಆಡಿಯನ್ಸ್ ಗೆ ಇದೆಯಾ? ಹೌದು ಸ್ನೇಹಿತರೆ, ನೀವು ಕಾಯ್ತಾ ಇದ್ದೀರಾ ಅಂತ ಹೇಳಿ ನಮ್ಗೆ ಗೊತ್ತಿದೆ, ನೀವೆಲ್ಲರೂ ಕೂಡ ಕುತೂಹಲದಿಂದ ಇದ್ದೀರಾ ಅಂತ ಹೇಳುವಂತದ್ದು ಕೂಡ ಗೊತ್ತಿದೆ. ಕೇವಲ 8 ಜನ ಮಾತ್ರ ಆಡ್ ಆಗಿದ್ದಾರೆ ಸರ್, ಏನ್ ಮಾಡುವ? ಸ್ಟಾರ್ಟ್ ಮಾಡೋದಾ? ನನ್ಗನಿಸ್ತಾ ಇದೆ ಇನ್ನು ಬರ್ಬಹುದು, ಒಂದು 2 minutes ವೇಟ್ ಮಾಡುವ ಅಂತ ಹೇಳಿ. ಸೊ ಸುತ್ತುಗಳು ಹೇಗಿರ್ತದೆ ಅಂತ ಹೇಳಿ ಎಕ್ಸ್ಪ್ಲೇನ್ ಮಾಡೋದು. ಮೊದಲನೇ ಸುತ್ತು ಹೇಗಿರುತ್ತೆ ಅಂತ ಹೇಳಿದ್ರೆ ತುಂಬಾ ಈಸಿ ಕ್ವಶನ್ಸ್ ಇರುತ್ತೆ. ಹೌದು, ಎಲ್ರಿಗೂ ಕೂಡ ಆನ್ಸರ್ ಮಾಡಬಹುದು, ಅಷ್ಟೊಂದು ಸುಲಭವಾಗಿರ್ತದೆ. ಸೊ ಸುಲಭದ ಪ್ರಶ್ನೆ ಅಂತ ಹೇಳಿದಾಗ ನೀವು ಥಿಂಕ್ ಮಾಡ್ಕೋಬಹುದು, ಅಷ್ಟೊಂದು ಸುಲಭ ಇರುತ್ತೆ. ಆಲ್ರೆಡಿ ನಾವೀಗ ಡಿಸ್ಕಸ್ ಮಾಡಿದ್ರಲ್ಲಿ ಹಲವಾರು ವಿಷಯಗಳು ಆಲ್ರೆಡಿ ಬಂದ್ಬಿಟ್ಟಿದೆ, ರಿಲೆವೆಂಟ್ ಆಗಿರುತ್ತೆ. ಎರಡನೇ ಸುತ್ತಿಗೆ ಬಂದಾಗ ಸ್ವಲ್ಪ ಡಿಫಿಕಲ್ಟ್ ನಾವ್ ಅನ್ಕೋಬೇಕಷ್ಟೇ, ಬಟ್ ಆನ್ಸರ್ ಗೊತ್ತಿರೋರು ಥಟ್ ಅಂತ ಆನ್ಸರ್ ಮಾಡ್ಬಿಟ್ಟು. ಹೌದಲ್ವಾ? ಎಲ್ರು ಎಲ್ಲಾ ಪ್ರಶ್ನೆಗೆ ಉತ್ತರ ಕೊಡ್ತಾರೆ. ಆಗ ನಿಮ್ ಪ್ರಕಾರ ಏನಂತೀರಾ ನೀವು? ಆಬ್ವಿಯಸ್ಲಿ ಈಗಿನ ಕಾಲದಲ್ಲಿ ನನ್ಗನ್ಸಿರೋ ಪ್ರಕಾರ ಯಾರು ಅಂತ ದಡ್ರು ಇರಲ್ಲ ಸರ್, ಬಿಕಾಸ್ ಎಲ್ಲ ಆಲ್ ಶಾರ್ಪ್ ಇವಾಗ. ಖಂಡಿತವಾಗ್ಲು ಸ್ಪರ್ಧಿಗಳೇ, ನೀವೆಲ್ಲರೂ ಕೂಡ ಆತ್ಮವಿಶ್ವಾಸದಿಂದ ಇರಿ, ಪ್ರಶ್ನೆಗಳು ಕೂಡ ಸುಲಭವಾಗಿರುತ್ತೆ, ಕಾಯ್ತಾ ಇರಿ, ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಉತ್ತರಿಸಿ. ಅದು ಅಲ್ಲದೆ ನೀವು ಹೆದರ್ಕೊಳ್ಳುವಂತ ಲೈಕ್ ಅಯ್ಯೋ ಹೇಗೆ ಸ್ಕ್ರೀನ್ ಅಲ್ಲಿ ಆನ್ಸರ್ ಮಾಡ್ಲಿ, ಹೇಗೆ ಚಾಟ್ ಮಾಡ್ಲಿ ಅನ್ನೋ ಟೆನ್ಷನೇ ಬೇಡ. 4 ಆಪ್ಷನ್ಸ್ ನಾವು ಕೊಟ್ಟಿದೀವಿ. ಸೊ ನಾವು ಆಪ್ಷನ್ಸ್ ಅನ್ನು ಕೊಡ್ತೀವಿ. ಯು ವಿಲ್ ಹ್ಯಾವ್ 30 seconds ಅಲ್ವಾ ಸರ್? ಹೌದು, ಒಂದು ಪ್ರಶ್ನೆ ಆದ್ಮೇಲೆ ಉತ್ತರಿಸಲಿಕ್ಕೆ ಕೇವಲ 30 seconds ಕೊಡೋದು, ಅದರೊಳಗಡೆ ಉತ್ತರ ಕೊಡಬೇಕು. ನಮ್ಮ ಪ್ರಕಾರ ಮಾತ್ರ ಅದು ನಿಮ್ಗೆ ಸಾಕಾಗ್ಬೋದು
ಅನ್ಸುತ್ತೆ. 30 ಸೆಕೆಂಡ್ಸ್ ಯೂಸ್ ಮಾಡ್ಕೋಬಹುದು. ತಟ್ ಅಂತ ಹೇಳಿ ಉತ್ತರ ಕೊಡ್ಬೇಕಂತಿಲ್ಲ, 30 ಸೆಕೆಂಡ್ಸ್ ಇದೆ. They can think ಮಾಡ್ಲಿಕ್ಕೆ ಮಾಡಿ ಅಷ್ಟು ಯೋಚನೆ time ಮಾಡಿ ಇದೆ. ಉತ್ತರ ಕೊಡ್ಬೋದು. ಸೊ ನೋಡಿ ಸರ್, ಜಾಯಿನ್ ಆದ್ರ ಆಲ್ಮೋಸ್ಟ್ ಜಾಯಿನ್ ಆಗ್ತಾ ಇದ್ದಾರೆ. ನೋಡುವ, ನಾವು ಎಲ್ರು ಇರೋರು ಕಾರ್ಯಕ್ರಮದ ಮೂಡ್ಗೆ ಬಂದಿದ್ದೀರಾ ಅಂತ ನಾನು ಅನ್ಕೊಳ್ತಾ ಇದ್ದೀನಿ. ಪ್ರಾರಂಭ ಮಾಡ್ತೀವಿ. 8 ಜನ ಅಂದ್ರೆ ಇಟ್ಸ್ ನಾಟ್ ಅ ಬಿಗ್ ಲಾಸ್. ಅಂದ್ರೆ ಹೌದು. ಅವರಿಗೂ ಒಂದು ಇಂಟ್ರೆಸ್ಟ್, ಕುತೂಹಲ ಇದೆ ಹೌದು. ಅನ್ಕೊಳ್ತೀವಿ. ಎಷ್ಟು ಕುತೂಹಲ ಇದೆ ನೋಡಿ ಸರ್. ಅವರು ಹೌದು, ಮಧ್ಯದಲ್ಲಿ ಜಾಯಿನ್ ಆಗ್ಬಿಟ್ರೆ ಮತ್ತೆ ಅವರಿಗೆ ಲಾಸ್ ಆಗ್ತದೆ ಹೌದು, ಅಲ್ವಾ? ನಿಜ, So ನಿಜ, ಅದಕ್ಕೆ ನಿಜ. ಒಂದು 2 ಮಿನಿಟ್ಸ್ ವೇಟ್ ಮಾಡುವ ಅಂತ ಹೇಳಿ ನಾವು ವೇಟ್ ಮಾಡ್ತಾ ಇದೀವಿ. ಚುರುಕಾಗಿ ಉತ್ತರ ಬರ್ಲಿಕ್ಕೆ, ಅವರಿಗೆ ಯೋಚನೆ ಮಾಡ್ಲಿಕ್ಕೆ ಕೂಡ ಅವಕಾಶ ಇದೆ. ಯೋಚನೆ ಮಾಡ್ಲಿ ಅಂತ ಹೇಳಿ ಈ ಒಂದು ಸಮಯವನ್ನು ಕೂಡ ಕೊಡ್ತಾ ಇದ್ದೀವಿ ನಾವು. ಹೌದು. ಪ್ರಾರಂಭ ಮಾಡೋದಾ? ಏನ್ ಹೇಳ್ತೀರಾ ನೀವು? ನನ್ನ ಪ್ರಕಾರ ಅವರು ಜಾಯಿನ್ ಆಗದಿದ್ರೆ ಇಟ್ಸ್ ನಾಟ್ ಅ ಲಾಸ್ ಫಾರ್ ಅಸ್. ಉತ್ತಮವಾದ ಪ್ರಶ್ನೆಗಳನ್ನ ನಮ್ಮ ಫೌಂಡರ್ ರೆಡಿ ಮಾಡಿದ್ದಾರೆ. ಸೊ ಅದನ್ನ ಎಕ್ಸಿಕ್ಯೂಟ್ ಮಾಡೋದು ನಮ್ಮ ಕೈಯಲ್ಲಿರೋದು. ಆ ಪ್ರಶ್ನೆಗಳಿಗೆ ಉತ್ತರವನ್ನ ಕೊಡೋದು ನಮ್ಮ ವೀಕ್ಷಕರ ಒಂದು ಜವಾಬ್ದಾರಿಯಾಗಿರುತ್ತೆ. ಸೊ ಲೆಟ್ ಅಸ್ ಸ್ಟಾರ್ಟ್ ಮಾಡೋದಾ? ಓಕೆ, ಸಮಯ ಆಗ್ತಾ ಬಂತು, ನಾವು ಸ್ಟಾರ್ಟ್ ಮಾಡುವ. ಓಕೆ, ಮೊದಲ ಪ್ರಶ್ನೆ ನೋಡಿ. ಇದೀಗ ನಮ್ಮ ಮೇಡಮ್ ಹೇಳಲಿಕ್ಕೆ ಕಾಯ್ತಾ ಇದ್ದಾರೆ. ಮೊದಲ ಪ್ರಶ್ನೆ, ರೌಂಡ್ 1, ವೆರಿ ಈಸಿ ಕ್ವೆಶ್ಚನ್ಸ್. ಹೇಗಿದೆ ಅಂತ ಹೇಳೋದನ್ನ? 10 ಕ್ವೆಶನ್ಸ್, 1 ರಿಂದ 10 ಪ್ರಶ್ನೆಗಳಿರುತ್ತೆ. ಅದರ ಜೊತೆಲಿ ನಿಮ್ಗೆ ಆನ್ಸರ್, ಐ ಮೀನ್ ಆಪ್ಷನ್ಸ್ ಕೂಡ ಅದರಲ್ಲೇ ಕೊಟ್ಟಿರ್ತೀವಿ. ಸೊ ನಾವು ಆಪ್ಷನ್ಸ್ ಅನ್ನ ಕೂಡ ಹೇಳ್ತೀವಿ. 30 ಸೆಕೆಂಡ್ ಟೈಮ್ ಇರುತ್ತೆ. ನೀವು ಆ ಟೈಮ್ ಒಳಗಡೆ ನಮಗೆ ಆನ್ಸರ್ ಅನ್ನ ಇಮ್ಮಿಡಿಯೇಟ್ ಆಗಿ ಟಕ್ ಅಂತ ಮೆಸೇಜ್ ಮಾಡಿ ಹೇಳ್ಬೇಕು. ಓನ್ಲಿ 30 ಸೆಕೆಂಡ್ಸ್. ಸ್ಟಾರ್ಟ್ ಮಾಡುವ. ನಿಮ್ಮ ಮೊದಲ ಪ್ರಶ್ನೆ ಹೀಗಿದೆ ನೋಡಿ. ಕ್ವೆಶ್ಚನ್ ನಂಬರ್ 1, when is Independence Day celebrated in India? Options: Option A, 26th January. Option B, 15th August. Option C, 2nd October. Option D, 14th November. Your time starts now. Come on. ಭಾರತದಲ್ಲಿ ಸ್ವಾತಂತ್ರ್ಯ ದಿನಾಚರಣೆಯನ್ನ ಎಂದು ಆಚರಿಸ್ತೇವೆ? ನೋಡಿ, ಎಂತ ಒಳ್ಳೆ ಆಪ್ಷನ್ಸ್ ಗಳಿದೆ. ಆಪ್ಷನ್ ಎ 26 ಜನವರಿ, ಆಪ್ಷನ್ ಬಿ 15 ಆಗಸ್ಟ್, ಆಪ್ಷನ್ ಸಿ 2nd ಅಕ್ಟೋಬರ್. ತುಂಬಾ ಬೇಗ ಆನ್ಸರ್ ಬರ್ತಾ ಇದೆ ಸರ್. ನವೆಂಬರ್. ಮೇಡಮ್, ಬೇಗ ಆನ್ಸರ್ ಬರ್ತಾ ಇದೆ. ಆನ್ಸರ್ ನೋಡಿ ನೋಡಿ ನೋಡಿ, ಹಲವಾರು ಆನ್ಸರ್ಸ್ ಗಳು ಬರ್ತಾ ಇದೆ. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಒಳ್ಳೆ ಆನ್ಸರ್ಸ್ ಕೂಡ ಬರ್ತಾ ಇದೆ. ಎಲ್ರು ಕೂಡ ಸೇಮ್ ಆನ್ಸರ್ಸ್ ಕಳಿಸ್ತಾ ಇದಾರೆ. ಏನ್ ಹೇಳ್ತೀರಾ ಮ್ಯಾಮ್ ನೀವು? ಅದೇ ಆಗಿರ್ಬೋದು ಅಂತ ನಾನು ಅನ್ಕೊಳ್ಳೋದಾ? ನಮ್ಗೆ ಯಾಕೋ ಡೌಟ್ ಬರ್ತಾ ಇದೆ. ಲಾಕ್ ಮಾಡುವಲ್ಲ? ಹೌದಾ? ನೋಡಿ, ಸಮಯ ಆಗ್ತಾ ಬಂತು. ಲೆಟ್ಸ್ ಲಾಕ್. Answer is correct. Answer is option B, 15 August. Well done, well done. ಎಲ್ಲರೂ ಕೂಡ ಚೆನ್ನಾಗಿ ಆನ್ಸರ್ ಮಾಡಿದೀರಾ. Keep it up, keep it up. Yes, ಹೇಮಂತ್ ಸರ್ ಅವರು ಲೈಕ್ ಹೇಮಂತ ಜಯಕುಮಾರ್ MJ ಅವರು ಕೂಡ ಬೇಗ ಕರೆಕ್ಟ್ ಆನ್ಸರ್ ಮಾಡಿರೋದು. ಕಂಗ್ರಾಚುಲೇಷನ್ಸ್ ಹೇಮಂತ್ ಅವರೇ, ಕಂಗ್ರಾಚುಲೇಷನ್ಸ್. Okay. Well done. ಮೇಡಮ್, ಸೆಕೆಂಡ್ ಕ್ವೆಶ್ಚನ್ ಗೆ ಹೋಗೋದಾ? ಎಲ್ಲರೂ ಕೂಡ ರೆಡಿ ಆಗಿರ್ತಾರೆ ಅಲ್ವಾ? ಹೋಗುವ. ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ಈ ರೀತಿಯಾಗಿದೆ, ನೋಡ್ತಾ ಇರಿ. ನಿಮ್ಮ ಸೆಕೆಂಡ್ ಕ್ವೆಶ್ಚನ್ ನೋಡಿ ಮೇಡಮ್. Question number 2, in which year did India become independent? Option A, 1942. Option B, 1945. Option C, 1947. Option D, 1950. Come on, big answer ಮಾಡಿ. ಆಪ್ಷನ್ ಸಮೇತ ನಿಮ್ಮ ಉತ್ತರವನ್ನ ಕೊಡ್ಬೇಕಾಗ್ತದೆ ಇಲ್ಲಿ. ಕರೆಕ್ಟ್ ಆಗಿ ನೋಡಿ. ಆಪ್ಷನ್ ಮಾತ್ರ ಅಲ್ಲ, ಅದ್ರ ಜೊತೆಲಿ
ಯಾವ ಎಕ್ಸಾಂಪಲ್ ಈಗ ಇನ್ ವಿಚ್ ಇಯರ್ ಡಿಡ್ ಇಂಡಿಯಾ ಬಿಕಮ್ ಇಂಡಿಪೆಂಡೆಂಟ್ ಅನ್ನೋ ಕ್ವೆಶನ್ ಅಲ್ಲಿ ಕೊಟ್ಟಿರ್ತೀವಿ. ಅದರ ಜೊತೆಲಿ ಆಪ್ಷನ್ ಜೊತೆಯಲ್ಲಿ ABCD ಅಂತ ಹೇಳುವಂತ ಆಪ್ಷನ್ ಅನ್ನ ಮೆನ್ಷನ್ ಮಾಡಿ ನಿಮ್ಮ ಉತ್ತರವನ್ನ ನೀಡಬೇಕಾಗುತ್ತೆ. ಭಾರತವು ಯಾವ ವರ್ಷದಲ್ಲಿ ಸ್ವತಂತ್ರವಾಯಿತು ಅಂತ ಹೇಳುವಂತ ಪ್ರಶ್ನೆ ಇದು. ಆಪ್ಷನ್ ಎ 1942, ಆಪ್ಷನ್ ಬಿ 1945, ಆಪ್ಷನ್ ಸಿ 1947, ಆಪ್ಷನ್ ಡಿ 1950. ನೋಡುವ, ನಿಮ್ಮ ಸಮಯ ಮುಗಿತಾ ಬಂತು. ಸರಿಯಾದ ಉತ್ತರ ನೋಡುವಲ್ಲ ಮ್ಯಾಮ್? ಇರಿ ಸರ್, ಒಂದ್ ಸೆಕೆಂಡ್ ವೇಟ್ ಮಾಡಿ. ಓಕೆ, ಟೈಮಿಂಗ್ ಆಗ್ತಾ ಬಂತು. 30 ಸೆಕೆಂಡ್ಸ್ ಮಾತ್ರ ಟೈಮ್ಸ್ ಇರೋದು. ಸರಿಯಾದ ಉತ್ತರ ಆಪ್ಷನ್ ಸಿ 1947. ನೋಡಿ, ಸರಿಯಾದ ಉತ್ತರವನ್ನ ಮತ್ತೆ ಹೇಮಂತ ಜಯಕುಮಾರ್ MJ ಹೇಮಂತ್ ಸರ್ ಅವರು ನೀಡಿದ್ದಾರೆ. ಅವರಿಗೆ ಕಂಗ್ರಾಚುಲೇಷನ್ಸ್ ಹೇಳುವ. Next question. Round of applause. Okay. Yes, congratulations Hemant avare, congratulations. So sir, next question. Question number 3. ಹೋಗೋದಾ? Question number 3 ಗೆ? Yes, question number 3 ಹೋಗೋಣ. ಎರಡು ಕ್ವೆಶ್ಚನ್ ಎಷ್ಟು ಈಸಿ ಇತ್ತು. ಥರ್ಡ್ ಕ್ವೆಶ್ಚನ್ ಕೂಡ ಹಂಗೆ ಇರಬಹುದಾ? 100%. ಯಾಕಂದ್ರೆ ನಾನು ಮೊದಲೇ ಹೇಳಿದ್ದೆ ಅಲ್ವಾ, ಎಷ್ಟು ಕನ್ವೀನಿಯಂಟ್ ಆಗಿ ಮಾಡಿದ್ದಾರೆ. ಹೌದು, ಖಂಡಿತವಾಗ್ಲು. ನೋಡಿ, ಥರ್ಡ್ ಕ್ವೆಶ್ಚನ್, ನಿಮ್ಮ ಕ್ವೆಶ್ಚನ್ ಈ ರೀತಿಯಾಗಿದೆ. Question number 3. Who was the first Prime Minister of independent India? Option A, Mahatma Gandhi. Option B, Jawaharlal Nehru. Option C, Sardar Patel. Option D, Dr. B.R. Ambedkar. Your time starts now. ಭಾರತದ ನೋಡಿ, ಸ್ವತಂತ್ರ ಭಾರತದ ಮೊದಲ ಪ್ರಧಾನಮಂತ್ರಿ ಯಾರು ಅಂತ ಹೇಳುವಂತ ಪ್ರಶ್ನೆಯನ್ನ ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಎಂತ ಈಸಿ ಕ್ವಶನ್ ಕವಿತಾ ಮ್ಯಾಮ್ ಅಲ್ವಾ? ಯಾರಿಗೂ ಕೂಡ, ಸಣ್ಣ ಮಕ್ಳಿಗೂ ಕೂಡ ಇದಕ್ಕೆ ಉತ್ತರ ಕೊಡಬಹುದು. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಸಿ ಸರ್ದಾರ್ ಪಟೇಲ್, ಆಪ್ಷನ್ ಡಿ ಡಾಕ್ಟರ್ BR ಅಂಬೇಡ್ಕರ್. ಎಂತ ಒಳ್ಳೆ ಆಪ್ಷನ್ಸ್. ಯಾವ ಆಪ್ಷನ್ ಆದ್ರೂ ಕೂಡ ಚೂಸ್ ಮಾಡಬಹುದು ಅಲ್ವಾ? ಆದ್ರೆ ಕರೆಕ್ಟ್ ಆನ್ಸರ್. ನಿಮ್ಮ ಸಮಯ ಮುಗಿತಾ ಬಂತು. ನೋಡುವ ಸರಿಯಾದ ಉತ್ತರ ಏನಿದೆ ಅಂತ ಹೇಳೋದನ್ನ ನೋಡ್ತಾ ಇರಿ. ಇದೀಗ ಸರಿಯಾದ ಉತ್ತರ ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು. ಯಾರು ಆನ್ಸರ್ ಮಾಡಿದ್ದಾರೆ ಸರ್? ಅವರೇ ಮತ್ತೆ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಹೇಮಂತ್ ಅವರೇ. ಎಲ್ಲಾ ಪ್ರೈಸಸ್ ಈಗ ಎಲ್ಲ ಅವರಿಗೇನೆ ಹೋಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಉಳಿದ ಪ್ರಶ್ನೆಗಳು ಸುಮಾರಿದೆ. ಉಳಿದವರು ವರಿ ಮಾಡ್ಕೊಳ್ಳೋ ಅವಶ್ಯಕತೆನೇ ಇಲ್ಲ. ಉಳಿದ ಪ್ರಶ್ನೆಗಳು ಕೂಡ ತುಂಬಾ ಟಫ್ ಇರೋ ಕ್ವಶನ್ಸ್ ಕೂಡ ಇದೆ. ಹೆಂಗಾದ್ರೂ ಕೂಡ ಇನ್ನು ಹಲವಾರು ಪ್ರಶ್ನೆಗಳು ಬರುತ್ತೆ. 3 ಪ್ರಶ್ನೆಗಳು ಮುಗ್ದಿರೋದು. ಹೌದು ಸರ್. ಈಗ ನಾವು 4th ಕ್ವೆಶ್ಚನ್ ಗೆ ಹೋಗುವ. ಖಂಡಿತವಾಗ್ಲೂ 4th ಕ್ವೆಶ್ಚನ್ ಯಾವ ರೀತಿ ಇದೆ ಅಂತ ಹೇಳೋದನ್ನ ನೋಡಿ. Question number 4. Where does the Prime Minister hoist the national flag on Independence Day? So options ಹೇಗಿದೆ? Option A, India Gate. Option B, Red Fort. Option C, Parliament. Option D, ರಾಷ್ಟ್ರಪತಿ ಭವನ. ಆಲ್ರೆಡಿ ಆನ್ಸರ್ ಬಂದಾಯ್ತು ಸರ್. ಹೌದು, ಆನ್ಸರ್ಸ್ ಬರ್ತಾ ಇದೆ. ಸ್ವಾತಂತ್ರ್ಯ ದಿನಾಚರಣೆ ಎಂದು ಪ್ರಧಾನಮಂತ್ರಿ ಅವರು ರಾಷ್ಟ್ರ ಧ್ವಜವನ್ನ ಎಲ್ಲಿ ಹಾರಿಸ್ತಾರೆ ಅಂತ ಹೇಳುವಂತದ್ದು. ಆಪ್ಷನ್ ಎ ಇಂಡಿಯಾ ಗೇಟ್, ಆಪ್ಷನ್ ಬಿ ರೆಡ್ ಫೋರ್ಟ್, ಆಪ್ಷನ್ ಸಿ ಪಾರ್ಲಿಮೆಂಟ್, ಆಪ್ಷನ್ ಡಿ ರಾಷ್ಟ್ರಪತಿ ಭವನ್ ಅಂತ ಹೇಳುವಂತ ಆಪ್ಷನ್ಸ್ ಕೂಡ ಇದೆ. ಆಲ್ರೆಡಿ ಹಲವಾರು ಉತ್ತರಗಳು ಬಂದಿದೆ. ಉತ್ತರಗಳನ್ನ ಕೂಡ ಕಳಿಸಿದ್ದಾರೆ. ಹೌದಾ, ನೋಡಿ ಸರಿಯಾದ ಉತ್ತರ ಏನಿದೆ ಅಂತ ಹೇಳೋದನ್ನ ಆಪ್ಷನ್ ಬಿ ರೆಡ್ ಫೋರ್ಟ್. ಮತ್ತೆ ಹೇಮಂತ್ ಇವರೇ ಈ ಪ್ರಶ್ನೆಗೆ ಉತ್ತರ ಸರಿಯಾಗಿ ಕಳಿಸಿದ್ದಾರೆ. ಮೇಡಮ್, ಇನ್ನು 26 ಕ್ವೆಶ್ಚನ್ಸ್ ಇದೆ ಮ್ಯಾಮ್. ಯಾರಿಗೆ ಅಂತಾನೆ ನಮ್ಗೆ ಹೇಳಲಿಕ್ಕೆ ಆಗೋದಿಲ್ಲ. ಈಗ ಜಸ್ಟ್ 4 ಕ್ವೆಶ್ಚನ್ಸ್ ಆಗಿರೋದು. ಅಂತ ಆನ್ಸರ್ ಮಾಡ್ತಾ ಇರೋದು ನೋಡಿ. ಹೌದು, ಇಲ್ಲಿ ಪ್ರಶ್ನೆ ಬರ್ತಾ ಇದೆ. ಅಲ್ಲಿ ತಕ್ಷಣ ಅವರೇ ಪಡ್ಕೊಳ್ತಾರೆ ಅಂತ ನನ್ನ ಅನಿಸಿಕೆ. ನೀವೇನ್ ಹೇಳ್ತೀರಾ? ನನ್ಗೂ ಹಾಗೆ ಅನಿಸ್ತಾ ಇದೆ ಸರ್. ಹೇಮಂತ್ ಇನ್ ಹೆಸರು ಹೇಮಂತ್ ಜಯಕುಮಾರ್ MJ ಗೊತ್ತಾ ಸರ್ ನಿಮ್ಗೆ? ಯಾರಾದ್ರೂ ಗೊತ್ತಿರೋರ? ಅವರು ನನ್ನ ಪ್ರಕಾರ ಸುಮಾರು ಹೇಮಂತ್ ಅಂತ ಹೇಳೋ ಹೆಸರನ್ನ ಕೇಳಿದೀನಿ, ಗೊತ್ತಿದೆ. ಯಾವ ಹೇಮಂತ್ ಅಂತ ಹೇಳೋದನ್ನ ಯಾರು ಅಂತ ನೋಡ್ಬೇಕು. ಓಕೆ ಮೇಡಮ್, ಟೈಮ್ ಕ್ವಶನ್ ವೇಟ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಕ್ವಶನ್ ಯಾವ ರೀತಿ ಇದೆ ಅಂತ ಹೇಳಿದ್ರೆ, yes, question number 5.
How many spokes are there in the Ashoka Chakra? Wow, what a beautiful question, sir. ಅಶೋಕ ಚಕ್ರದಲ್ಲಿ ಎಷ್ಟು ಗೆರೆಗಳಿದೆ ಅಂತ ಹೇಳುವಂತ ಪ್ರಶ್ನೆ, ಎಷ್ಟು Option ಸುಂದರವಾದ A. ಪ್ರಶ್ನೆ. ಆಪ್ಷನ್ ಎ 12, ಆಪ್ಷನ್ ಬಿ 18, ಆಪ್ಷನ್ ಸಿ 24, ಆಪ್ಷನ್ ಡಿ 32. ಇದಕ್ಕೂ ಕೂಡ ಅವರೇ ಆಗಿರ್ಬೋದಾ? ನನ್ನ ಹಂಗೆ ಇದೆ ಸರ್ ಗೆಸ್ಸಿಂಗ್, ಬಿಕಾಸ್ ಇಸ್ ವೆರಿ ಬ್ರಿಲಿಯಂಟ್ ಅನ್ಸುತ್ತೆ ಅಲ್ವಾ? ಹೌದಲ್ವಾ? ನೋಡುವ. ಎಲ್ಲಿದ್ದೀರಾ ಸರ್ ನೀವು? ಪ್ರೈಸ್ ವಿನ್ ಆದ್ರೆ ನಮ್ಮ ಕೈಟ್ ಇನ್ಸ್ಟಿಟ್ಯೂಷನ್ಗೆ ಒಂದ್ಸರಿ ವಿಸಿಟ್ ಮಾಡಿ ಸರ್. ಎಲ್ಲಿದ್ದೀರಾ ಅಂತ ಗೊತ್ತಿಲ್ಲ. ಓಕೆ, ನೋಡುವಲ್ಲ, ಸಮಯ ಮುಗಿತಾ ಬಂತು. ಸರಿಯಾದ ಉತ್ತರವನ್ನ ಮತ್ತೆ ಯಾರು ನೀಡಿದ್ದಾರೆ ಅಂತ ಗೊತ್ತಿಲ್ಲ. ನೋಡಿ, ಸಿ, ಆಪ್ಷನ್ ಸಿ 24 ಕರೆಕ್ಟ್ ಆನ್ಸರ್. ಈ ಸಲ ಉತ್ತರವನ್ನ ಮೊದಲು ನೀಡಿದವರು ಅಫ್ಸೀನಾ ಅಂತ ಹೇಳುವವರು. ಕಂಗ್ರಾಚುಲೇಷನ್ಸ್ ಅಫ್ಸೀನಾ. ಮೊದಲ ಪ್ರಶ್ನೆಗೆ ನೀವು. ನನ್ಗೆ ಗೊತ್ತಿತ್ತು ಮ್ಯಾಮ್, ನಿಜವಾಗ್ಲೂ ಗೊತ್ತಿತ್ತು. ನಿಮ್ಗೆ ಗೊತ್ತಿತ್ತಾ? 100% ಇದೆಲ್ಲ ತಿಳ್ಕೊಂಡಿರುವ ನಾಲೆಜ್ ಅಲ್ವಾ? LKG UKG ಮಕ್ಕಳನ್ನ ಕೇಳಿದ್ರೆ ಈಗ ಹೇಳುವಂತ ಪ್ರಶ್ನೆ. ಓಕೆ, ಹೀಗೆ ಮುಂದುವರಿಲಿ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. Who designed the Indian national flag? So such a beautiful question. ಭಾರತದ ರಾಷ್ಟ್ರ ಧ್ವಜವನ್ನ ವಿನ್ಯಾಸಗೊಳಿಸಿದವರು ಯಾರು ಅಂತ ಹೇಳುವಂತ ಪ್ರಶ್ನೆ. ಆಪ್ಷನ್ ಎ ಸರ್ ಮಹಾತ್ಮ ಗಾಂಧಿ. ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ. ಆಪ್ಷನ್ ಸಿ ರವೀಂದ್ರನಾಥ್ ಠಾಗೂರ್. ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ಉತ್ತರ ಇಲ್ಲೇ ಯಾವ್ದೋ ಒಂದು ಇದ್ರಲ್ಲಿ ಉತ್ತರ ಆಗಿದೆ. ಉತ್ತರಕ್ಕೆ ಹೋಗುವ. 30 ಸೆಕೆಂಡ್ಸ್ ಅಂತ ಹೇಳಿರೋದು ನಿಮ್ಮ ಟೈಮಿಂಗ್ಸ್. ಮೊನ್ನೆ ನೀವು ಏನೋ ಒಂದು ವಿಡಿಯೋದಲ್ಲಿ ಇದ್ರ ಬಗ್ಗೆ ಏನೋ ಹೇಳ್ತಾ ಇದ್ರಿ ಅಲ್ವಾ? ಇದೇ ಕ್ವೆಶ್ಚನ್ಸ್. ನಾನು ವಿಡಿಯೋ ನೋಡ್ತಾ ಇದ್ದೆ. ನೋಡಿದವರು ಮಾತ್ರ ಖಂಡಿತ ಆನ್ಸರ್ ಮಾಡಲೇಬೇಕು. ನೋಡ್ಬಿಡು ಅಲ್ವಾ ನಾವು ಸರಿಯಾದ ಉತ್ತರ. 30 ಟೈಮಿಂಗ್ಸ್ ಅಂತೆಲ್ಲ ಹೇಳಿ ಇಲ್ಲ 30 ಸೆಕೆಂಡ್ಸ್ ಆಲ್ರೆಡಿ ಆಗ್ಬಿಟ್ಟು. ನೋಡಿ, ಸರಿಯಾದ ಉತ್ತರ ಆಪ್ಷನ್ ಬಿ ಪಿಂಗಾಲಿ ವೆಂಕಯ್ಯ. ಸರಿಯಾದ ಉತ್ತರವನ್ನ ಮತ್ತೆ ಅವರು ಅದೇ ಕ್ವಶನ್ ಗೆ ಕರೆಕ್ಟ್ ಆಗಿ ಆನ್ಸರ್ ಅನ್ನ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್ ಹೇಮಂತ್ ಅವರಿಗೆ. ಎಸ್ ಸರ್, ನೀವು ಮಾತ್ರ ಖಂಡಿತ ನಮ್ಮ ಇನ್ಸ್ಟಿಟ್ಯೂಷನ್ ಗೆ ಭೇಟಿ ನೀಡಲೇಬೇಕು ಸರ್. ಯಾಕಂದ್ರೆ ಯು ಆರ್ ಸಚ್ ಅ ಜೀನಿಯಸ್ ಒನ್. ಇನ್ನೊಬ್ರು ಕೂಡ ಸರಿಯಾದ ಸಮಯಕ್ಕೆ ಉತ್ತರ ಕೊಟ್ಟು ಅವರು ಕೂಡ ಕರೆಕ್ಟ್ ಆದಂತ ಆನ್ಸರ್ ಅನ್ನ, ರಂಶೀನಾ ಅಂತ ಹೇಳುವವರು, ಅವರಿಗೂ ಕೂಡ 1 ಅಂಕಗಳು ಇಲ್ಲಿ ಸಿಕ್ಕಿದೆ. ಸೊ ಕಂಗ್ರಾಚುಲೇಷನ್ಸ್ ಬೋತ್ ಇಬ್ಬರಿಗೂ ಕೂಡ. ಓಕೆ, ನೆಕ್ಸ್ಟ್ ಕ್ವಶನ್ ಗೆ ಹೋಗುವ. ನೋಡ್ತಾ ಇರಿ. ಇದೀಗ ನಿಮ್ಮ ಮುಂದಿನ ಪ್ರಶ್ನೆ ಏನು ಅಂತ ಹೇಳೋದನ್ನ. ಕ್ವಶನ್ ನಂಬರ್ 7. What is India's national anthem? ಆಪ್ಷನ್ ಎ ವಂದೇ ಮಾತರಂ. ಆಪ್ಷನ್ ಬಿ ಜನಗಣ ಮನ. ಆಪ್ಷನ್ ಸಿ ಸಹಾರೆ ಜಹಾನ್ ಸೆ ಅಚ್ಚಾ. ಆಪ್ಷನ್ ಡಿ ಜೈ ಹಿಂದ್. ಎಲ್ಲ ಕೇಳಿದಾಗೆ ಇದೆ. ಹೌದು, ಎಲ್ಲವೂ ಕೂಡ ನೇಷನ್ ಗೆ ಸಂಬಂಧಪಟ್ಟಾಗೆ ಇದೆ. ಆದ್ರೆ ಕನ್ಫ್ಯೂಸ್ ಆಗ್ಬೋದಾ? ನೋಡುವ ಏನು. ರಾಷ್ಟ್ರಗೀತೆ ಅಂತ ಹೇಳಿದಾಗ ಕನ್ಫ್ಯೂಸ್ ಆಗುವ ಚಾನ್ಸಸ್. ರಾಷ್ಟ್ರಗೀತೆ ಅಂತ ಹೇಳಿದಾಗ ಅವ್ರಿಗೆ ಗೊತ್ತಿರುತ್ತೆ ಅಂತ ನಾನು ಅನ್ಕೊಳ್ತೀನಿ. ನೋಡುವ ಯಾರು ಕೊಟ್ಟಿರ್ಬೋದು. ಈಸಿ ಅಂತ ಕೊಟ್ಟಿದ್ದೇವೆ. ಸೊ ಅದೇ ರೀತಿಯಲ್ಲಿ ಎಲ್ಲಾ ಕ್ವೆಶನ್ಸ್ ಅದು ನಮಗೆ ಈಸಿ ಆಗಿಯೇ ಇದೆ. ಓ ಮೈ ಗಾಡ್ ಸರ್, ಮತ್ತೆ ಹೇಮಂತ್ ಅವರೇ ಆನ್ಸರ್ ಮಾಡಿದ್ದಾರೆ. ಹೌದಾ? ನಾವು ಸರಿಯಾದ ಉತ್ತರನೇ ರಿವೀಲ್ ಮಾಡಿಲ್ಲ. ಆಪ್ಷನ್ ಬಿ ಜನಗಣ ಮನ. ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ ಬಿ ಜನಗಣ ಮನ ಅಂತ ಹೇಳೋದನ್ನ ಗೊತ್ತಿತ್ತು ಸರ್. ನೀವು ಆಪ್ಷನ್ ತೋರಿಸಬೇಕಿರ್ಲಿಲ್ಲ. ಹೌದಾ? ಆಡಿಯನ್ಸ್ ನೋಡ್ಬೇಕು. ಆಡಿಯನ್ಸ್ ಗೆ ಯಾರಾದ್ರೂ ತಪ್ಪು ಆನ್ಸರ್ ಕೊಟ್ಟಿದವರು ಇದ್ರೆ ಅವ್ರಿಗೆ ಗೊತ್ತಾಗ್ಬೇಕು. ಹೌದು, ಜನಗಣ ಮನ ಅನ್ನೋದು ಎಲ್ಲರಿಗೂ ಸಣ್ಣ ಮಗುವಿಂದ ಹಿಡಿದು ನಮ್ಮ ಏಜ್ ಆದವರಿಗೂ ಗೊತ್ತಿರುವಂತ ಆನ್ಸರ್. ಖಂಡಿತ. ಓಕೆ, ನಾವು ಮುಂದಿನ ಪ್ರಶ್ನೆಗೆ ಹೋಗುವ. ಆಲ್ರೆಡಿ ಈಸಿ ಕ್ವಶನ್ಸ್ 7 ಆಯ್ತು. ಇನ್ನು 3 ಕ್ವಶನ್ಸ್ ಇದೆ. ಅಲ್ಲಿಗೆ ಫಸ್ಟ್ ರೌಂಡ್ ಕಂಪ್ಲೀಟ್ ಆಗ್ತದೆ. ಆಲ್ಮೋಸ್ಟ್ ಟಾಪ್ ಆನ್ಸರ್ ಕೊಟ್ಟಿರೋದು ಹೇಮಂತ್ ಅಂತ ಹೇಳುವವರು. ಹೌದು. ಹಾಗೆ ಮುಂದಿನ ಪ್ರಶ್ನೆ ನೋಡಿ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಹೂ ರೋಟ್ ಜನಗಣ ಮನ ಅಂತ ಹೇಳುವಂತದ್ದು. ಆಪ್ಷನ್ ಎ ಮಹಾತ್ಮ ಗಾಂಧಿ. ಆಪ್ಷನ್ ಬಿ ರವೀಂದ್ರನಾಥ್ ಠಾಗೂರ್. ಆಪ್ಷನ್ ಸಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ್. ಸುಭಾಷ್ ಚಂದ್ರ ಬೋಸ್. ಈ 4 ಜನರಲ್ಲಿ ಯಾರು ನಮ್ಮ ಜನಗಣ ಮನವನ್ನ ಬರ್ತಿದ್ದಾರೆ ಅಂತ ದಯವಿಟ್ಟು ಹೇಳ್ತೀರಾ?
ಜನಗಣಮನ ಅಂತ ಹೇಳುವಂತ ಒಂದು ಗೀತೆಯನ್ನ ಬರೆದವರು ಯಾರು ಅಂತ ಹೇಳುವಂತಹ ಒಂದು ಪ್ರಶ್ನೆಯನ್ನ ಇಲ್ಲಿ ಕೇಳ್ತಾ ಇರೋದು. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಸಿ ಬಂಕಿಂ ಚಂದ್ರ ಚಟ್ಟೋಪಾಧ್ಯಾಯ್, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳುವಂತದ್ದು. ಓಕೆ, ಈ ಬಾರಿ ನೋಡುವ ಸರಿಯಾದ ಉತ್ತರ ಯಾರು ಕೊಟ್ಟಿದ್ದಾರೆ, ಸರಿಯಾದ ಉತ್ತರ ಏನು ಅಂತ ಹೇಳೋದನ್ನ. ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಮೇಡಮ್ ನೋಡಿ ಅಲ್ಲಿ ಉತ್ತರ ಯಾರು ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಸಮ್ಮಾಸ್ ಅಂತ ಹೇಳುವವರು ಈ ಸರಿಯಾದ ಉತ್ತರವನ್ನ ಕಂಗ್ರಾಚುಲೇಷನ್ಸ್ ಅವರಿಗೆ. ಫಸ್ಟ್ ಕ್ವಶನ್ ಗೆ ಅವರು ಕರೆಕ್ಟ್ ಆನ್ಸರ್ ಕೊಟ್ಟಿರೋದಲ್ವಾ? ಸೆಕೆಂಡ್ ಕ್ವಶನ್ ಗೆ ಅದೇ ಟೈಮ್ ಅಲ್ಲಿ ಸೆಕೆಂಡ್ ಹೇಮಂತ್ ಅವರು ಕೂಡ ಕರೆಕ್ಟ್ ಅದೇ ಟೈಮ್ ಕೊಟ್ಟಿದ್ದಾರೆ ಸರಿಯಾದ ಉತ್ತರ. ಹೌದು ಸರ್, ನೀವು ತುಂಬಾ ಅಂದ್ರೆ ತುಂಬಾ ಜೀನಿಯಸ್ ಅನ್ಸುತ್ತೆ. ಒಂದ್ಸರಿ ಅವ್ರನ್ನ ಭೇಟಿ ಆಗ್ಬೇಕು ನೋಡುವ ಏನು ಅಂತ ಹೇಳಿ. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 9 ನೋಡಿ, ನಿಮ್ಮ ಪ್ರಶ್ನೆ ಹೇಗಿದೆ ಅಂತ ಹೇಳೋದನ್ನ. Who is popularly known as the Iron Man of India? Option A Bhagat Singh, option B Sardar Vallabhbhai Patel, option C Jawaharlal Nehru, option D Subhash Chandra Bose. ಮೇಡಮ್, ಐರನ್ ಮ್ಯಾನ್ ಉಕ್ಕಿನ ಮನುಷ್ಯ ಅಂತ ಹೇಳಿ ಯಾರನ್ನ ಕರೆಯೋದು ಅಂತ ಹೇಳಿ ಎಂತ ಪ್ರಶ್ನೆ ನೋಡಿ ನೋಡಿ ನೋಡಿ. ಆಪ್ಷನ್ ಎ ಭಗತ್ ಸಿಂಗ್, ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್, ಆಪ್ಷನ್ ಸಿ ಜವಾಹರ್ಲಾಲ್ ನೆಹರು, ಆಪ್ಷನ್ ಡಿ ಸುಭಾಷ್ ಚಂದ್ರ ಬೋಸ್ ಅಂತ ಹೇಳುವವರು. ನೋಡುವ ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಅನ್ನೋರು ಉತ್ತರವನ್ನ ನೀಡಿರ್ತಾರೆ. ಅದಕ್ಕೂ ಮುಂಚೆ ನಾವು ಸರಿ ಉತ್ತರವನ್ನ ನೋಡ್ಬಿಡೋ ಮ್ಯಾಮ್. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ದಾರ್ ವಲ್ಲಭಭಾಯ್ ಪಟೇಲ್ ಅಂತ ಹೇಳೋದು. ಆದ್ರೆ ಕೆಲವೊಬ್ಬರಿಗೆ ಗೊತ್ತಿರೋದಿಲ್ಲ ಮ್ಯಾಮ್, ಅವರಿಗೆ ನಾವು ಕರೆಕ್ಟ್ ಆನ್ಸರ್ ತೋರಿಸಲೇಬೇಕು. ನೋಡಿ ಯಾರು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನ ನೀಡಿದ್ದಾರೆ ಅಂತ ಹೇಳೋದನ್ನ ಕೂಡ. ಯಾರು? ಸಫಾನ್ ಅಂತ ಅಂತ ಅವರ ನೇಮ್ ಇದೆ, ಬಟ್ ಅವರ ಆಕ್ಚುಯಲ್ ನೇಮ್ ಏನಂತ ಗೊತ್ತಿಲ್ಲ. ಸೊ ಅವರಿಗೆ ಕಂಗ್ರಾಚುಲೇಷನ್ಸ್ ಅಂತ ಹೇಳ್ತಾ ನೆಕ್ಸ್ಟ್ ಕ್ವೆಶ್ಚನ್ ಇದೇ ರೀತಿಯಲ್ಲಿ ನಾವು ಕೇಳುವ ಪ್ರಶ್ನೆಗಳಿಗೆ ನೀವು ಉತ್ತರವನ್ನ ಕೊಡ್ತಾ ಇರಿ. ಹೌದು, ಮುಂದಿನ ಪ್ರಶ್ನೆ ಕ್ವೆಶ್ಚನ್ ನಂಬರ್ 10. ಲಾಸ್ಟ್ ಕ್ವೆಶ್ಚನ್ ಈ ಸುತ್ತಲ್ಲಿ ನಡೆಯುವಂತದ್ದು. ನೋಡಿ ಅನ್ನೋ ಕ್ವೆಶ್ಚನ್ಸ್ ಅಲ್ಲಿ ನಡೀತಾ ಇರುವಂತದ್ದು. Who is popularly known as Netaji? Option A Mahatma Gandhi, option B Subhash Chandra Bose, option C Bhagat Singh, option D Sardar Patel. ಕಮನ್ ಬೇಗ ಬೇಗ ಆನ್ಸರ್ ಬರ್ಲಿ. ಜನಪ್ರಿಯವಾಗಿ ನೇತಾಜಿ ಅಂತ ಹೇಳಿ ಯಾರನ್ನ ಕರೆಯೋದು ಅಂತ ಹೇಳುವಂತದ್ದು ನಿಮ್ಮ ಪ್ರಶ್ನೆ. ಆಪ್ಷನ್ ಎ ಮಹಾತ್ಮ ಗಾಂಧಿ, ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್, ಆಪ್ಷನ್ ಸಿ ಭಗತ್ ಸಿಂಗ್, ಆಪ್ಷನ್ ಡಿ ಸರ್ದಾರ್ ಪಟೇಲ್. ಎಲ್ರೂ ಕೂಡ ಫ್ರೀಡಂ ಫೈಟರ್ಸ್. ಇದರಲ್ಲಿ ನೇತಾಜಿ ಅಂತ ಹೇಳಿ ಜನಪ್ರಿಯವಾದವರು ಯಾರು ಅಂತ ಹೇಳೋದನ್ನ ನೋಡ್ತಾ ಇರಿ. ಈ ಪ್ರಶ್ನೆಗೆ ಸರಿಯಾದ ಉತ್ತರ ಆಪ್ಷನ್ ಬಿ ಸುಭಾಷ್ ಚಂದ್ರ ಬೋಸ್. ಮ್ಯಾಮ್ ನೋಡಿ ಇಲ್ಲಿ ಅದಕ್ಕೆ ಕರೆಕ್ಟ್ ಆನ್ಸರ್ ಮೊದಲು ಸಂಗೀತ ಅಂತ ಹೇಳೋರು ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್ ಸಂಗೀತ ಅವರೇ. ಓಕೆ, ಎರಡನೇ ಸತಿಗೆ ಹೋಗುವ. ಸ್ವಲ್ಪ ಡಿಫಿಕಲ್ಟ್ ಆಗಿರುತ್ತೆ, ಕಠಿಣವಾಗಿರುತ್ತೆ. ಟೈಮ್ ಕೊಡುವ ಸರ್. ಇನ್ನು ಜಾಯಿನ್ ಆಗೋರು ಯಾರಾದ್ರೂ ಇದ್ರೆ ಜಾಯಿನ್ ಆಗ್ಲಿ ಅಲ್ವಾ? ಅಟ್ಲೀಸ್ಟ್ ಆಲ್ರೆಡಿ ಫಸ್ಟ್ ರೌಂಡ್ ಮುಗೀತು, ಬಟ್ ಫಸ್ಟ್ ರೌಂಡ್ ಗೆ ಜಾಯಿನ್ ಆಗ್ಬೇಕು ಅಂತ ಇದ್ದವರು ಮಿಸ್ ಮಾಡ್ಕೊಂಡ್ರು ಸರ್. ಅವರ ಕ್ವೆಶ್ಚನ್ಸ್ ಗಳನ್ನೆಲ್ಲ ಲೇಟ್ ಆಗಿ ಜಾಯಿನ್ ಆದವರು ಮಿಸ್ ಮಾಡ್ಕೊಂಡಿದ್ದಾರೆ. ಆದ್ರಿಂದ ಸೆಕೆಂಡ್ ರೌಂಡ್ ಗೆ ಹೋಗುವ. ಸೆಕೆಂಡ್ ರೌಂಡ್ ಅಲ್ಲಿ ಅತಿ ಹೆಚ್ಚು ಯಾರು ಸ್ಕೋರ್ ಮಾಡ್ಕೊಳ್ತಾರೆ ಅಂತ ಹೇಳೋದನ್ನು ಕೂಡ ನೋಡುವ. ಇಲ್ಲಿ ಹೋಗುದಾ ಸೆಕೆಂಡ್ ರೌಂಡಿಗೆ? ಎಸ್. ಇದೀಗ ಸೆಕೆಂಡ್ ರೌಂಡ್. ಫಸ್ಟ್ ಕ್ವಶನ್ ನಿಮ್ಗೆ ಏನ್ ಬರುತ್ತೆ ಅಂತ ಹೇಳೋದನ್ನ. ರೌಂಡ್ 2 moderate question 11 to 20. So moderate, very interesting questions ಕೂಡ ಇರುತ್ತೆ. ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ರೆ ಬುದ್ಧಿಯನ್ನ ಉಪಯೋಗಿಸಬೇಕು ಇದರಲ್ಲಿ ಅಲ್ವಾ ಸರ್? ಸ್ವಲ್ಪ ಥಿಂಕ್ ಮಾಡಿ ಆನ್ಸರ್ ಮಾಡಿದ್ರೆ ಅವರು ಈ ರೌಂಡ್ ಅಲ್ಲಿ they can win. ಹೌದು, ಈ ರೌಂಡ್ ಇದೆ, ಇನ್ನೊಂದು ರೌಂಡ್ ಕೂಡ ಇದೆ. ನೋಡುವ ಈ ಕ್ವೆಶ್ಚನ್ ಗೆ ಯಾರೆಲ್ಲ ಮಿಸ್ ಮಾಡ್ಕೊಂಡಿದೀರಾ. ಓಕೆ, ವಾಟ್ ಎವರ್. ಆ ರೌಂಡ್ ಮುಗೀತು. ಇನ್ನು ಸೆಕೆಂಡ್ ರೌಂಡ್ ಗೆ ಹೋಗುವ. ಹೌದು,
ಅವ್ರಿಗೂ ಕೂಡ ವಿನ್ ಆಗುವ ಅವಕಾಶ ಇದೆ. ಇನ್ನು 20 ಪ್ರಶ್ನೆಗಳಿದೆ. 20ಕ್ಕೆ 20 ಪ್ರಶ್ನೆಗಳಿಗೆ ಹೌದು, ಕೂಡ ಹೌದು. ಉತ್ತರ ಕೊಡಬಹುದು. ಏನೇ ಇರ್ಲಿ, ನಾವು ಕ್ವಶನ್ ನಂಬರ್ 11 ಏನು ಅಂತ ಹೇಳೋದನ್ನ ನೋಡುವ. Yes. ನಿಮ್ಮ ಪ್ರಶ್ನೆ ಈ ರೀತಿ ಆಗಿದೆ ನೋಡಿ. ಇನ್ ವಿಚ್ ಇಯರ್ ವಾಸ್ ದ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಲಾಂಚ್ಡ್ ಅಂತ ಹೇಳುವಂತದ್ದು. ಆಪ್ಷನ್ ಬಿ 1920, ಆಪ್ಷನ್ ಬಿ 1930, ಆಪ್ಷನ್ ಸಿ 1942, ಆಪ್ಷನ್ ಡಿ 1947 ಅಂತ ಹೇಳುವಂತದ್ದು. Yes, question number 11. I mean, the second round of the ಮೊದಲನೇ ಪ್ರಶ್ನೆ sir. ಪ್ರಶ್ನೆ. In which year was the Quit India movement launched? Option A 1920, option B 1930, option C 1942, option D 1947. ಕ್ವಿಟ್ ಇಂಡಿಯಾ ಚಳವಳಿ ಯಾವಾಗ ಪ್ರಾರಂಭವಾಯಿತು ಅಂತ ಹೇಳುವ ಪ್ರಶ್ನೆಗೆ ಯಾರು ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ಆಲ್ರೆಡಿ 30 ಸೆಕೆಂಡ್ ಆಗ್ತಾ ಬಂತು. ಸರಿಯಾದ ಉತ್ತರ ಆಪ್ಷನ್ ಸಿ. Option C 1942. ಓ ಅದಕ್ಕೆ ಮೇಡಮ್, ಆನ್ಸರ್ ಬಂದಿದೆ. ಆನ್ಸರ್ ಕೂಡ ಫಸ್ಟ್ Yes, ಕರೆಕ್ಟ್ ಆನ್ಸರ್. ಚಮ್ಮು ಅಂತ ಅವರ ಶಮ್ಮಾಸ್ ಅಂತ ಹೆಸರು ಹೌದು, ಮೆನ್ಷನ್ ಆಗಿದೆ. ಅವ್ರಿಗೆ ಕಂಗ್ರಾಚುಲೇಷನ್ಸ್ ಅಂತ Yes, ಹೇಳ್ತಾ ನಾವು ಕ್ವಶನ್ congratulations. ನಂಬರ್ 12 ಗೆ ಹೋಗುವ. ಕ್ವಶನ್ ನಂಬರ್ 12. Who gave the slogan "Do or die"? Yes, option A ಮಾಡು ಇಲ್ಲವೇ ಮಡಿ ಅಂತ Yes, ಹೇಳುವಂತದ್ದು ಇದೆಲ್ಲ ನಾವು ಓದುವಾಗ ಇತ್ತು ಸರ್. ಆಪ್ಷನ್ಸ್ ಕೊಡುವ. So option A Mahatma Gandhi, ಆಪ್ಷನ್ ಬಿ ಜವಾಹರ್ಲಾಲ್ ನೆಹರು, option B Jawaharlal Nehru, yes, option C Subhash Chandra Bose, option D Sardar Patel. Yes, come on, ಆದಷ್ಟು ಬೇಗ ಉತ್ತರವನ್ನ ಉತ್ತರ ಹೇಳಿ. ಬರ್ತಾ ಇದೆ. Okay. ಸಮಯ ಕೂಡ ಆಗ್ತಾ ಇದೆ ನೋಡಿ. Okay. ನೋಡುವ ಸರಿಯಾದ ಉತ್ತರ ಯಾವುದು ಅಂತ ಹೇಳಿ. ಸರ್, ಉತ್ತರ ಕರೆಕ್ಟ್ ಇರ್ಬೋದಾ? ಯಾರೊಬ್ರು ಆನ್ಸರ್ ಮಾಡಿದ್ದಾರೆ, ಬಟ್ ಅದು ಆನ್ಸರ್ ಸರಿ ಇಲ್ಲ ಅನ್ಸುತ್ತೆ. ಆನ್ಸರ್ ಸರಿಯಾದ ಉತ್ತರ ಏನು ಅಲ್ಲ ಅಂತ ಅನ್ಸುತ್ತೆ ಹೇಳಿದ್ರೆ ನೋಡಿ. Yes, ಆಪ್ಷನ್ ಎ ಮಹಾತ್ಮ ಮಹಾತ್ಮ ಗಾಂಧಿ ಅಂತ ಗಾಂಧಿ. ಹೇಳುವಂತದ್ದು ಸರಿಯಾದ ಉತ್ತರ. ಈ ಒಂದು ಪ್ರಶ್ನೆಗೆ ಯಾರು ಸರಿ ಉತ್ತರವನ್ನ ಕಳಿಸಿದ್ದಾರೆ ಅಂತ ಹೇಳೋದನ್ನ ನೋಡ್ತಾ ಇದ್ದೀವಿ. Yes. ದಯವಿಟ್ಟು ನಮ್ಮ ವೀಕ್ಷಕರಲ್ಲಿ ಒಂದು ಮನವಿ ಏನಂದ್ರೆ, ದಯವಿಟ್ಟು ನಿಮ್ಮ ಕಾನ್ಸಂಟ್ರೇಷನ್ ಕ್ವೆಶನ್ ಮೇಲೆ ಇರ್ಲಿ. ಯಾಕೆಂದ್ರೆ ಅದು ಸ್ಕ್ರೀನ್ ಮೇಲೆ ಪ್ಲೇ ಆಗ್ತಾ ಇದೆ. ಸೊ ಅದನ್ನ ಚೆನ್ನಾಗಿ ನೀಟಾಗಿ ಓದಿ ಆಮೇಲೆ ಉತ್ತರವನ್ನ ಹೇಳ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ. ಯಾಕಂದ್ರೆ ಕ್ವೆಶನ್ ರಿಪೀಟ್ ಮಾಡೋದು ನೋಡಿ ಕರೆಕ್ಟ್ ಆನ್ಸರ್ ರಂಶೀನಾ ಅಂತ ರಂಶೀನಾ ಪಾಲೂರ್. ಎಸ್, ರಂಶೀನಾ ಅನ್ನೋರು ಆನ್ಸರ್ ಮಾಡಿದ್ರು. ಓಕೆ, ಅದಕ್ಕೂ ಮುಂಚೆ yes, ಚಮ್ಮು ಶಮ್ಮಾಸ್ ಸಮ್ಮಾಸ್ ಅಂತ ಅವರು ಹೇಳುವವರು answer ಕೂಡ ಕೊಟ್ಟಿದ್ದಾರೆ, ಕರೆಕ್ಟ್ ಆಗಿ sir. ಆನ್ಸರ್ ಅನ್ನ ಕಳಿಸಿದ್ದಾರೆ. ಸರಿ Yes, ಉತ್ತರ congratulations, ಟೈಮಿಂಗ್ಸ್ ಸಮ್ಮಾಸ್ ಅವರೇ. ನೋಡಿದ್ರೆ ಸಮ್ಮಾಸ್ ಅವರು ಸರಿ ಉತ್ತರವನ್ನ ಕಳಿಸಿರುವಂತದ್ದು. ಹೌದು. ಓಕೆ, ಮುಂದಿನ ಪ್ರಶ್ನೆಗೆ ಹೋಗುವ. ಕ್ವೆಶ್ಚನ್ ನಂಬರ್ 13. In which year did the Dandi March take place? So options ಬಂದು ಹೀಗಿದೆ ದಂಡಿ sir. ಮಾರ್ಚ್ ಟೇಕ್ ಪ್ಲೇಸ್ ಅಂತ ಹೇಳುವಂತದ್ದು. Yes, ಆಪ್ಷನ್ option ಎ ಬಂದು 1920, option A 1920, option B 1929, option C 1930, option D 1942. Come on, ಆದಷ್ಟು ಬೇಗ ಆನ್ಸರ್ ಮಾಡಿ. ಮಹಾತ್ಮ ಗಾಂಧಿ ಅವರ ದಂಡಿ ಯಾತ್ರೆ ಯಾವಾಗ ನಡೀತು ಅಂತ ಹೇಳುವಂತ ಪ್ರಶ್ನೆ, ಯಾವ ವರ್ಷದಲ್ಲಿ ನಡೀತು ಅಂತ ಹೇಳುವಂತ ಪ್ರಶ್ನೆ. ಆಲ್ರೆಡಿ 30 ಸೆಕೆಂಡ್ಸ್ ಅಂತ ಹೇಳಿದ್ವಿ. ನಿಮ್ಮ ಟೈಮಿಂಗ್ಸ್ ಕೂಡ ಹೋಗ್ತಾ ಇದೆ. ಆದಷ್ಟು ಬೇಗ ಉತ್ತರವನ್ನ ನೀಡಿ. ಉತ್ತರಗಳು ಬರ್ತಾ ಇದೆ. ನೋಡುವ ಸರಿಯಾದ ಉತ್ತರ ನಿಮಗೆ ಗೊತ್ತಿದೆಯಾ ಯಾವುದು sir ಅಂತ ಹೇಳೋದನ್ನ ನನಗೆ ಗೊತ್ತಿದೆ, ಆದ್ರೆ ನಾನು ಹೇಳೋದಿಲ್ಲ. ಓಕೆ ಸರ್, ರಿವೀಲ್ ಮಾಡ್ಬಿಡ್ಬೇಡಿ ಮತ್ತೆ ಪ್ರೈಸ್. ಹೌದೌದು. ಓಕೆ, ಆನ್ಸರ್ ನೋಡುವ. ಆನ್ಸರ್ ನೋಡೇ ಬಿಡುವ. ಸರಿಯಾದ ಉತ್ತರ ಆಪ್ಷನ್ ಸಿ 1930. ನಾನು ಇದೇ ಗೆಸ್ ಮಾಡಿದ್ದೆ. ನೋಡಿದ್ರೆ ಅದೇ ಆಪ್ಷನ್, ಅದಕ್ಕೆ ಉತ್ತರನು ಬಂದಿದೆ ಸರ್. ಹೌದಾ? NVR ಲೈಕ್ ಸರ್, ನಾವು ಸ್ಪೆಲ್ಲಿಂಗ್ ಹೇಳ್ತೀವಿ. NVR DIEHK ಅಂತ ಇದೆ ಸರ್. ನೀವು ಸರ್ ಮ್ಯಾಮ್ ಯಾರು ಗೊತ್ತಿಲ್ಲ. ಸೊ ಕಂಗ್ರಾಚುಲೇಷನ್ಸ್. ನಿಮ್ಮ ನೇಮ್ ರಿವೀಲ್ ಮಾಡಿದ್ರೆ ಸಮಥಿಂಗ್ ಅಲ್ವಾ? ಓಕೆ. ಅಯ್ಯೋ, ನಮ್ಮ ಹೇಮಂತ್ ಅವರು ಎಲ್ಲಿ ಹೋದ್ರು? ಅವರು ಅಷ್ಟು ಪ್ರಶ್ನೆಗಳಿಗೆ ಉತ್ತರ ನೀಡ್ತಾ ಇದ್ರಲ್ವಾ? ಈಗ ಎಲ್ಲಿಗೆ ಹೋದ್ರು? ಓಕೆ, ಇಲ್ಲ ಬರ್ತಾರೆ ನೋಡಿ. ಈಗ ನೆಕ್ಸ್ಟ್ ಕ್ವೆಶ್ಚನ್ ಗೆ ಅವ್ರದೇ ಆನ್ಸರ್ಸ್ ಪಟ್ ಅಂತ ಆನ್ಸರ್ ಮಾಡಿದ್ದಾರೆ ಸರ್ ಅವರು. ಅದು ಫಸ್ಟ್ ರೌಂಡ್ ಈಸಿ ರೌಂಡ್ ಅಲ್ವಾ? ಹೌದು. ಈ ರೌಂಡ್ ಅಲ್ಲೂ ಬರುತ್ತೆ. ನಾವು ಟೈಮಿನ ಅಭಾವ ತುಂಬಾ ಇದೆ, ಅದರಿಂದ ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್. ಓಕೆ, ಸೆಕೆಂಡ್ ಕ್ವೆಶ್ಚನ್. ಕ್ವೆಶ್ಚನ್ ನಂಬರ್ 14.
Who led the Dandi March? Yes, option A, Jawaharlal Nehru. Option B, Mahatma Gandhi. Option C, Sardar Patel. Option D, Subhash Chandra Bose. Yes. Who led the Dandi March? Yes, ಚಾನ್ಸಸ್ ಬರ್ತಾ ಇದೆ. ಹಾಗಾದ್ರೆ ನಾವು ಉತ್ತರವನ್ನ ಹೇಳ್ತಾ ಇದ್ದೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ, ಮಹಾತ್ಮ ಗಾಂಧಿ. ನೋಡಿ ನೋಡಿ, ಸರಿಯಾದ ಉತ್ತರ ಕೂಡ ಬಂದಿದೆ. ಚಮ್ಮು ಶಮಾಸನ್ ಹೇಳುವರು ತುಂಬಾ ಆನ್ಸರ್ ಅವರು ಮಾಡಿದ್ದಾರೆ ಕೂಡ ಆಲ್ಮೋಸ್ಟ್ ಸುಮಾರಾಗಿ ಆನ್ಸರ್ಸ್ ಕೊಟ್ಟಿದ್ದಾರೆ. ಅವರು ಜೀನಿಯಸ್ ಅನ್ಸುತ್ತೆ ಅಲ್ವಾ? ಹೌದು. ಶಮಾ ಸರ್ ಅವರೇ, ನೀವು ಎಲ್ಲಿ ಇದ್ದೀರಾ ನಮಗೆ ಗೊತ್ತಿಲ್ಲ. ಸೊ ಆದಷ್ಟು ಬೇಗ ನಮ್ಮ ಕೈಟ್ ಇನ್ಸ್ಟಿಟ್ಯೂಷನ್ ಗೆ ನೀವು ಒಂದು ವಿಸಿಟ್ ಕೊಡ್ಬೇಕು. ಓಕೆ, ವಿನ್ನರ್ ಆದ್ರೆ ಅವ್ರು ಬಂದೇ ಬರ್ತಾರೆ ಖಂಡಿತ. ನಮ್ಮ ಇನ್ಸ್ಟಿಟ್ಯೂಷನ್ ಗೆ ನೋಡುವ. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗುವ. ನೆಕ್ಸ್ಟ್ ಕ್ವೆಶ್ಚನ್ ನಿಮ್ದು ಈ ರೀತಿಯಾಗಿದೆ ನೋಡಿ. In which year did the Jallianwala Bagh massacre occur? So option A 1915, option B 1919, option C 1922, option D 1930. ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಯಾವಾಗ ನಡೀತು, ಯಾವ ಇಯರ್ ಅಲ್ಲಿ ನಡೀತು ಅಂತ ಹೇಳೋದು ತುಂಬಾ ಜನರಿಗೆ ಸರ್ ಆ ಪ್ರೊನೌನ್ಸಿಯೇಷನ್ ಲೈಕ್ ಮಸ್ಸಾಕರ್ ಅಂದ್ರೆ ಗೊತ್ತಿಲ್ಲ. ಸೊ ಒಟ್ಟು ಈಗ ನೀವು ಹೇಳಿದ್ರಿ ಹತ್ಯಾಕಾಂಡ ಅಂತ ಹೇಳೋದು. ಹತ್ಯಾಕಾಂಡ ಅಂದ್ರೆ ಜಲಿಯನ್ ವಾಲಾ ಬಾಗ್ ನಲ್ಲಿ ಹತ್ಯಾಕಾಂಡ, ಅಲ್ಲಿ ಹುತಾತ್ಮರಾಗಿರೋದು. ಹೌದು, ತುಂಬಾ ಅಂದ್ರೆ ತುಂಬಾ ಜನ ನಮ್ಮ ದೇಶಕ್ಕೋಸ್ಕರ ಪಾಠನೇ ಇದೆ. ಓಕೆ, ಏನೇ ಇರ್ಲಿ ನೋಡುವ. ಸರಿಯಾದ ಉತ್ತರ ಆಪ್ಷನ್ ಬಿ 1919, 1919. ಸಫಾನ್ ಮಂಚು ಕೊಟ್ಟಿದ್ದಾರೆ. ವೆಲ್ ಡನ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವ. ನೋಡಿ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. Yes, who ordered the firing at Jallianwala Bagh? ಎಲ್ಲವೂ ಅದಕ್ಕೆ ರಿಲೇಟೆಡ್ ಆಗೇ ಇದೆ ಸರ್. ಹೌದು. ಸೊ ಆಪ್ಷನ್ ಎ ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಬಿ ಜನರಲ್ ಡಯರ್, ಆಪ್ಷನ್ ಸಿ ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ಬಾವೆಲ್. ಜಲಿಯನ್ ವಾಲಾಬಾಗ್ ನಲ್ಲಿ ಗುಂಡು ಹಾರಿಸಲು ಆದೇಶ ನೀಡಿದವರು ಯಾರು ಅಂತ ಹೇಳುವಂತದನ್ನ ಇಲ್ಲಿ ಕೇಳಿದ್ದಾರೆ. ಲಾರ್ಡ್ ಮೌಂಟ್ ಬ್ಯಾಟನ್, ಆಪ್ಷನ್ ಎ. ಆಪ್ಷನ್ ಬಿ ಜನರಲ್ ಡಯರ್, ಆಪ್ಷನ್ ಸಿ ಲಾರ್ಡ್ ಕರ್ಜನ್, ಆಪ್ಷನ್ ಡಿ ಲಾರ್ಡ್ ವೆವೆಲ್ ಅಂತ ಹೇಳುವವರು. ಸೊ ಸರಿಯಾದ ಉತ್ತರ ನನ್ಗೂ ಸ್ವಲ್ಪ ಏನೋ ಕನ್ಫ್ಯೂಸ್. ಹೌದು ಸರ್, ನನಗೆ ಉತ್ತರ ನಾನು 10th ಸ್ಟ್ಯಾಂಡರ್ಡ್ ಪಾಠ ಓದಿದ್ದೀನಿ, ನನ್ಗೆ ಉತ್ತರ ಗೊತ್ತಿದೆ. ನೋಡುವ. ಕರೆಕ್ಟ್ ಆನ್ಸರ್ ಈಸ್ ಆಪ್ಷನ್ ಬಿ ಜನರಲ್ ಡಯರ್. ವಾವ್, ಪ್ರಭವ್ ಅವರು ಆನ್ಸರ್ ಮಾಡಿದ್ದಾರೆ. ಫಸ್ಟ್ ಕ್ವೆಶ್ಚನ್ ಗೆ ಕರೆಕ್ಟ್ ಆನ್ಸರ್ ಕೊಡ್ತಾ ಇರೋದು. ಹೌದು, ನನಗೆ ಗೊತ್ತು ಸರ್, ಇವ್ರನ್ನ ಇಲ್ಲೇ ನಮ್ಮ ನಾಲ್ಕು ಬೇಕು ನಮ್ಮ ಮಕ್ಕಿ ಟೆಂಪಲ್ ಅಲ್ಲಿ ಇರೋದು ಸರ್. ವೀಕ್ಷಕರಲ್ಲಿ ಇನ್ನೊಂದು ಮನವಿ, ದಯವಿಟ್ಟು ಕ್ವೆಶ್ಚನ್ ನಂಬರ್ ಹಾಗೂ ಉತ್ತರವನ್ನ ಮೆನ್ಷನ್ ಮಾಡ್ಬೇಕು ಅಂತ ಮತ್ತೊಮ್ಮೆ ನಿಮ್ಮಲ್ಲಿ ಕಳಕಳಿಯ ವಿನಂತಿ. ಕ್ವೆಶ್ಚನ್ ನಂಬರ್ ಹಾಕ್ಬೇಕು ಕರೆಕ್ಟ್ ಆಗಿ. ಮತ್ತೆ ಯಾವುದು ಆನ್ಸರ್, ಎಕ್ಸಾಂಪಲ್ ಈಗ ಜನರಲ್ ಡಯರ್ ಅಂತ ಇರೋದನ್ನ ಅದನ್ನ ಟೈಪ್ ಮಾಡಿ ದಯವಿಟ್ಟು ಹಾಕ್ಬೇಕು ಪ್ಲೀಸ್. So ಇದು ನಮ್ಮ ರಿಕ್ವೆಸ್ಟ್. ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ಕ್ವೆಶ್ಚನ್ ಸರ್. ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗುವ. ನೆಕ್ಸ್ಟ್ ಕ್ವೆಶ್ಚನ್ ನೋಡಿ, ನಿಮ್ಮ ಪ್ರಶ್ನೆ. Which movement was launched in 1920 by Mahatma Gandhi? Option A Quit India movement, option B non-cooperation movement, option C civil disobedience movement, option D Swadeshi movement. Yes, come on, ಉತ್ತರ ಬರಲಿ. ಮಹಾತ್ಮ ಗಾಂಧೀಜಿ ಅವರು ಯಾವ ಚಳುವಳಿಯನ್ನು ಯೋಚನೆ ಮಾಡಿ ಪ್ರಾರಂಭಿಸಿದ್ರು ಅಂತ ಆಪ್ಷನ್ ಕೊಟ್ಟು ನಿಮ್ಮ ಬಹುಮಾನವನ್ನ ಮಿಸ್ ಮಾಡ್ಕೋಬೇಡಿ ದಯವಿಟ್ಟು. ಆಪ್ಷನ್ ಎ ಒಂದು ಉತ್ತಮವಾದ ವೇದಿಕೆ. ಓಕೆ ಸರ್, ಆನ್ಸರ್ ಇದು ಮಾಡುವ. ಆನ್ಸರ್ ಆಲ್ರೆಡಿ ಬಂದ್ಬಿಟ್ಟಿದೆ ನೋಡಿ. ಪ್ರಶ್ನೆಗೆ ಉತ್ತರ ಹೇಗಿದೆ ಅಂತ ಹೇಳೋದನ್ನ ಆಪ್ಷನ್ ಬಿ. ಓಕೆ, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಅಂತ ಹೇಳೋದು. ಓಕೆ, ಸರಿಯಾದ ಉತ್ತರವನ್ನ ಕೊಟ್ಟಿರುವುದು NVR ದಿವಿಕ್ ಅಂತ ಹೇಳೋದು. ಹೌದು, ಅವರು ಆಪ್ಷನ್ ಡಿ ಅಂತ ಹಾಕಿದ್ದಾರೆ. ನೆಕ್ಸ್ಟ್ ದಯವಿಟ್ಟು ನಾವಿಲ್ಲಿ ಆಪ್ಷನ್ ಕಳಿಸಿದ ಮೇಲೆ ನೀವು ಚಮ್ಮು ಸಮಾಸ್ ಅಂತ ಹೇಳುವವರು ಕರೆಕ್ಟ್ ಆಗಿ 17 ಆಪ್ಷನ್ ಬಿ.
ಸೊ ಅವ್ರದ್ದು ಸರಿಯಾದ ಉತ್ತರ ಆಗಿದೆ. Congratulations, ಶಮಾಸ್ ಅವರೇ. ಹೌದು, ಮುಂದಿನ ಪ್ರಶ್ನೆಗೆ ಹೋಗುವ. Yes. ನೋಡಿ, who was the last viceroy of British India? So first option Lord Curzon, option B Lord Wavell, option C Lord Mountbatten, option D Lord Irvine. ಹೌದು, ಸ್ವಲ್ಪ ಕನ್ಫ್ಯೂಷನ್ ಇದೆ ಸರ್ ಇಲ್ಲಿ. ಬ್ರಿಟಿಷ್ ಭಾರತದ ಕೊನೆಯ ವೈಸ್ರಾಯ್ ಆದವರು ಯಾರು ಅಂತ ಹೇಳುವಂತದ್ದು. ಸೊ ನೋಡುವ ಯಾರು ಸರಿಯಾದ ಉತ್ತರವನ್ನ ಕೊಡ್ತಾರೆ ಅಂತ ಹೇಳಿ. ಆಪ್ಷನ್ ಎ, ಬಿ, ಸಿ, ಡಿ. ಒಂದು ಚೂರು ಕನ್ಫ್ಯೂಷನ್ ತರ ಇದೆ ಸರ್ ಕ್ವೆಶ್ಚನ್. ಲಾರ್ಡ್ ಎಲ್ಲಾದ್ರಲ್ಲೂ ಲಾರ್ಡ್ ಇದೆ. ಹೌದು, ಲಾರ್ಡ್ ಇಂದನೇ ಸ್ಟಾರ್ಟ್ ಆಗೋದು. ಸೊ ದಯವಿಟ್ಟು ಯೋಚನೆ ಮಾಡಿ ಉತ್ತರವನ್ನ ನೋಡುವ. ಆಲ್ರೆಡಿ ಸುಮಾರು ಉತ್ತರಗಳು ಬಂದಿದೆ. ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿದ್ದಾರೆ ನೋಡುವ. ಸರಿಯಾದ ಉತ್ತರ ಆಪ್ಷನ್ ಸಿ, ಮೌಂಟ್ಬ್ಯಾಟನ್. ಎಸ್, ಝೀನತ್ ಬಕ್ಷ್. ಸರ್ ಇವ್ರನ್ನ ನನಗೆ ಗೊತ್ತು ಸರ್. ಇವರು ಇದು ನಮ್ಮ ಮಾರುತಿ ಸ್ಕೂಲ್ ಅಲ್ಲಿ ಓದ್ತಾ ಇರೋ ಮಗು. ಫಸ್ಟ್ ಸ್ಟ್ಯಾಂಡರ್ಡ್ ಸರ್, ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಆನ್ಸರ್ ಮಾಡಿದೆ. ಕಂಗ್ರಾಚುಲೇಷನ್ಸ್ ಝೀನತ್ ಬಕ್ಷ್, ಕಂಗ್ರಾಚುಲೇಷನ್ಸ್. ಓಕೆ, ಮುಂದಿನ ಪ್ರಶ್ನೆಗೆ ಹೋಗುವ. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. ಹೂ ರೋಟ್ ದ ನ್ಯಾಷನಲ್ ಸಾಂಗ್ ಒಂದೇ ಮಾತರಂ ಅಂತ ಹೇಳುವಂತದ್ದು? ಆಪ್ಷನ್ ಎ ರವೀಂದ್ರನಾಥ್ ಟ್ಯಾಗೋರ್, ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ್, ಆಪ್ಷನ್ ಸಿ ಮಹಾತ್ಮ ಗಾಂಧಿ, ಆಪ್ಷನ್ ಡಿ ಜವಾಹರ್ಲಾಲ್ ನೆಹರು. ವೆರಿ ಈಸಿ ಕ್ವಶನ್ ಕೂಡ. ಕಣ್ಣು ಮುಚ್ಚಿ ಆನ್ಸರ್ ಹೌದು, ನೋಡೇ ಬಿಡುವ. ನ್ಯಾಷನಲ್ ಸಾಂಗ್ ವಂದೇ ಮಾತರಂ. ಸರಿಯಾದ ಉತ್ತರವನ್ನ ಯಾರು ಕೊಟ್ಟಿರ್ಬೋದು, ಸರಿಯಾದ ಉತ್ತರ ಏನು ಅಂತ ಹೇಳೋದನ್ನ ಕೂಡ ನಾವು ರಿವೀಲ್ ಮಾಡ್ತಾ ಇದೀವಿ. ಸರಿಯಾದ ಉತ್ತರ ಆಪ್ಷನ್ ಬಿ ಬಂಕಿಮ್ ಚಂದ್ರ ಚಟ್ಟೋಪಾಧ್ಯಾಯ್. ಸರ್ ಇದಕ್ಕೂ ನಮ್ಮ ಶಮಾಸ್ ಅವರೇ ಆನ್ಸರ್ ಮಾಡಿದ್ದಾರೆ ಸರ್. ಶಮಾಸ್ ಅಂತ ಹೇಳುವವರು. ಓಕೆ, ಕಂಗ್ರಾಚುಲೇಷನ್ಸ್. ಓಕೆ, ಇದು ಎರಡನೇ ಸುತ್ತಿನ ಲಾಸ್ಟ್ ಕ್ವಶನ್ ನಂಬರ್ 20. ಈ ಪ್ರಶ್ನೆ ಈ ರೀತಿಯಾಗಿದೆ. ನಿಮ್ಮ ಪ್ರಶ್ನೆ ನೋಡಿ ಏನು ಅಂತ ಹೇಳೋದನ್ನ. ಎಸ್, ಹೂ ವಾಸ್ ದ ಫಸ್ಟ್ ವುಮನ್ ಪ್ರೆಸಿಡೆಂಟ್ ಆಫ್ ದ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್? ಸೊ ಆಪ್ಷನ್ ಹೇಗಿದೆ? ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ ನ ಮೊದಲ ಮಹಿಳಾ ಅಧ್ಯಕ್ಷರು ಯಾರು ಅಂತ ಹೇಳುವಂತ ಪ್ರಶ್ನೆ ಇದು. ನೋಡಿ ಆಪ್ಷನ್ಸ್. ಆಪ್ಷನ್ ಎ ಸರೋಜಿನಿ ನಾಯ್ಡು, ಆಪ್ಷನ್ ಬಿ ಆನಿ ಬೆಸೆಂಟ್, ಆಪ್ಷನ್ ಸಿ ಇಂದಿರಾ ಗಾಂಧಿ, ಆಪ್ಷನ್ ಡಿ ರಾಣಿ ಲಕ್ಷ್ಮೀಬಾಯಿ. ಸೊ ಉತ್ತರ ಒಂದ್ ಸೆಕೆಂಡ್ ಯಾಕಂದ್ರೆ ಅವ್ರು ನಮ್ಮ ಆಪ್ಷನ್ ನೋಡಿ ಆನ್ಸರ್ ಮಾಡ್ಬಿಟ್ರೆ ಅಂತ ಹೇಳಿ. ಆಪ್ಷನ್ಸ್ ಆಲ್ರೆಡಿ ಸರಿ ಉತ್ತರ ಬಂದಿದೆ ಅಂತ ಅನ್ಕೊಳ್ತೀನಿ, ಕಳ್ಸಿದ್ದಾರೆ ಅಂತ ಹೇಳಿ ಅನ್ಕೊಳ್ತೀನಿ. ಹೌದಾ? ನೋಡುವ, ಒಂದ್ಸರಿ ಚೆಕ್ ಮಾಡುವ ಸರಿಯಾದ ಉತ್ತರ ಏನು ಅಂತ ಹೇಳೋದನ್ನ ಕೂಡ. Okay. Yes. Come on, let's reveal the answer. ಸರಿಯಾದ ಉತ್ತರ ಕರೆಕ್ಟ್ ಆನ್ಸರ್ ಆಪ್ಷನ್ ಬಿ ಆನಿ ಬೆಸೆಂಟ್. ಎಸ್, ನೋಡುವ ಯಾರಾದ್ರೂ ಆನ್ಸರ್ ಮಾಡಿದಾರಾ ಅಂತ. ಹೌದು, ಸರಿಯಾದ ಉತ್ತರವನ್ನ ಕೊಟ್ಟಿದ್ದಾರೆ. ಶಮ್ಮಾಸ್ ಅಂತ ಹೇಳುವವರು ಅವರೇ ಮತ್ತೆ ಕೊಟ್ಟಿದ್ದಾರೆ. ಕಂಗ್ರಾಚುಲೇಷನ್ಸ್. ಆಲ್ಮೋಸ್ಟ್ ಹೇಮಂತ್ ಅವ್ರನ್ನ ದಾಟಿಸ್ಬಿಟ್ಟಿದ್ದಾರೆ ಅಂತ ಅನ್ಕೊಳ್ತೀನಿ. ಮೀರಿಸ್ಬಿಟ್ಟಿದ್ದಾರೆ ಸರ್. ಓಕೆ, ಲೆಟ್ಸ್ ಗೋ ಫಾರ್ ನೆಕ್ಸ್ಟ್ ರೌಂಡ್. ಥರ್ಡ್ ರೌಂಡ್. ಒಂದ್ ನಿಮಿಷ, ಲೈಕ್ ರೌಂಡ್ ಅಂತ ಹೇಳ್ತಾ ಇರೋದು. ಅದ್ರಲ್ಲೇ ಟಫ್ ರೌಂಡ್ ಅಂತ ಬೇರೆ ಕೊಟ್ಬಿಟ್ಟಿದ್ದಾರೆ ನಮ್ಮ ಫೌಂಡರ್ ಅವರು. ಸರಿ, ಇದುವರೆಗೆ ಕೇಳಿರೋ ಕ್ವೆಶನ್ಸ್ ಅಲ್ಲಿ ನಮ್ಗೆ ಏನ್ ಗೊತ್ತಾಯ್ತು ಅಂತ ಹೇಳ್ಬೋದಾ? ಲೈಕ್ ಈಗ ನಾವು ಲೈವ್ ಆಗಿ ಇಲ್ಲಿ ಕೂತು ಪ್ರಶ್ನೆಗಳನ್ನ ನೋಡ್ತಾ ಇರುವಾಗ ನಾವು ನಮ್ಮ ಚೈಲ್ಡ್ಹುಡ್ ಗೆ ಹೋದ ಒಂದು ಫೀಲ್ ಬಂತಲ್ವಾ ಸರ್? ನಾವು ಮಕ್ಕಳಾಗಿರುವಾಗ ಇಂಡಿಪೆಂಡೆನ್ಸ್ ಡೇ ಹೇಗೆ ಸೆಲೆಬ್ರೇಟ್ ಮಾಡ್ತಿದ್ವಿ. ಸೊ ಈ ಪ್ರಶ್ನೆಗಳೆಲ್ಲ ಹೇಗೆ ನಮ್ಮನ್ನ ಇದ್ರ ಬಗ್ಗೆ ಒಂದು ಜಾಗೃತಿ ಮೂಡಿಸ್ತಾ ಇದ್ರು. ಕ್ಲಾಸಸ್ ಎಷ್ಟು ಚೆನ್ನಾಗಿ ನಡೀತಾ ಇತ್ತು. ನಮಗೆ ಒಂದೊಂದು ಮಾಹಿತಿಯು ಅಷ್ಟು ನೀಟಾಗಿ ನಮ್ಮ ಟೀಚರ್ಸ್ ನಮಗೆ ಕಲಿಸಿದ್ದಾರೆ. ಆಗ ರಾಷ್ಟ್ರಗೀತೆಯನ್ನ ಹಾಡ್ತಾ ಇದ್ದಿದ್ದು ಕೆಲವೊಮ್ಮೆ ಮತ್ತೆ ಮಕ್ಕಳಾಗ್ಬೇಕು ಅನಿಸ್ತಿದೆ ಅಲ್ವಾ ಸರ್? ತುಂಬಾ ಆ ಟೈಮ್ ನಮಗೆ ಇನ್ನು ಯಾವತ್ತೂ ಸಿಗಲ್ಲ. ಸೊ ಆದಷ್ಟು ನಾನು ನಮ್ಮ ಈ ಲೈವ್ ಸ್ಟ್ರೀಮಿಂಗ್ ಅನ್ನ ಯಾರು ನೋಡ್ತಾ ಇದ್ದಾರೆ, ಫ್ಲಾಗ್ ಹಾಸ್ಟಿಂಗ್ ಅದ್ರ ಜೊತೆಗೆ ಲಾಸ್ಟ್ ಗೆ ನಮ್ಗೆ ಚಾಕ್ಲೇಟ್ ಎಲ್ಲ ಕೊಟ್ಟು ಕಳಿಸ್ತಾ ಇದ್ರು. ನಾನು ಲೈಕ್ ಹೇಗೆ ಅಂದ್ರೆ ಈ ನನ್ಗೆ ನನ್ನ ಚೈಲ್ಡ್ಹುಡ್ ಮೆಮೊರೀಸ್ ಅನ್ನ ಮತ್ತೆ ರೀಕಾಲ್ ಮಾಡ್ಕೊಂಡಾಗ ಆಗುವಂತ ಒಂದು
ಎಮೋಷನ್ ಇದೆಲ್ಲ ಸರ್, ತುಂಬಾ ಹೇಳಲಿಕ್ಕೆ ಆಗೋದಿಲ್ಲ. ಸೊ ಲೆಟ್ಸ್ ಗೋ ಫಾರ್ ಟೈಮಿಂಗ್ಸ್ ಆಗ್ತಾ ಬಂತು. ಹೌದು ಹೌದು, ಲೆಟ್ಸ್ ಗೋ ಫಾರ್ ಥರ್ಡ್ ಥರ್ಡ್ ರೌಂಡ್ ರೌಂಡ್. ಟಫ್ ಅಂತ ಬೇರೆ ಇದೆ, ಏನಿದೆ ಅಂತ ಹೇಳೋದನ್ನ ನಾವು ಕೂಡ ನೋಡ್ಬೇಕಾಗ್ತದೆ. ನೋಡ್ಬೇಕಲ್ವಾ? ನೋಡೇಬೇಡ್ವಾ? ಕ್ವೆಶ್ಚನ್ ಡನ್. ನಂಬರ್ ಯೆಸ್, ಲೆಟ್ಸ್ ಮೂವ್ ಆನ್. 21. ಓಕೆ, ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. In which year did the Indian National Congress declare Purna Swaraj as its goal? Option A 1920, option B 1927, option C 1929, option D 1935. Come on, ಆದಷ್ಟು ಬೇಗ ನಿಮ್ಮ ಉತ್ತರಗಳನ್ನ ಹೇಳಬೇಕು. ಭಾರತೀಯ ರಾಷ್ಟ್ರೀಯ ಟೈಮ್ ನ ಅಭಾವ ತುಂಬಾ ಇದೆ. ಯಾವ ವರ್ಷದಲ್ಲಿ ಪೂರ್ಣ ಸ್ವರಾಜ್ಯವನ್ನು ತನ್ನ ಗುರಿ ಎಂದು ಘೋಷಿಸಿತು ಅಂತ ಹೇಳುವಂತ ಪ್ರಶ್ನೆ. ಆಪ್ಷನ್ ಎ 1920, ಆಪ್ಷನ್ ಬಿ 1927, ಆಪ್ಷನ್ ಸಿ 1929, ಆಪ್ಷನ್ ಡಿ 1935. ಓಕೆ, ಸಮಯ ಆಗ್ತಾ ಬರ್ತಾ ಇದೆ. ನೋಡಿ ಸರಿಯಾದ ಉತ್ತರವನ್ನ. ನೀವು ಫಸ್ಟ್ ಆನ್ಸರ್ ರಿವೀಲ್ ಮಾಡಿ, ನಾನು ಆಮೇಲೆ ಯಾರು ಗೆದ್ರು ಅಂತ ನಾನು ಹೇಳ್ತೀನಿ. ಆಪ್ಷನ್ ಸಿ 1929. ಎಸ್ ಸರ್, ನಮ್ಮ ರಂಶೀನಾ ಅವರು ಈ ಆನ್ಸರ್ಗೆ ಆನ್ಸರ್, ಐ ಮೀನ್ ಈ ಕ್ವೆಶ್ಚನ್ ಗೆ ಆನ್ಸರ್ ಅನ್ನ ಮಾಡಿರ್ತಾರೆ. ರಂಶೀನಾ, ಕಂಗ್ರಾಚುಲೇಷನ್ಸ್, ಕೀಪ್ ಇಟ್ ಅಪ್. ಮುಂದಿನ ಪ್ರಶ್ನೆಗೆ ಹೋಗುವ. ಕ್ವೆಶ್ಚನ್ ನಂಬರ್ 22. ನಿಮ್ಮ ಕ್ವೆಶ್ಚನ್ ಈ ರೀತಿಯಾಗಿದೆ. ಎಸ್, ನೋಡಿ ನಿಮ್ಮ ಪ್ರಶ್ನೆ ಏನು ಅಂತ ಹೇಳೋದನ್ನ. At which Congress session was Purna Swaraj declared as the goal? Option A, Bombay session. Option B, Lahore session. Option C, Surat session. Option D, Kolkata session. Sir, sessions ಎಲ್ಲದರಲ್ಲೂ ಸೆಷನ್ಸ್ ಇದೆ. ಸೊ ಪ್ರಾಬ್ಲಿ ಅವ್ರು ಕನ್ಫ್ಯೂಸ್ ಆಗ್ಬೋದಾ? ಖಂಡಿತವಾಗ್ಲು ಅಧಿವೇಶನ ಅಂತ ಹೇಳೋದಲ್ವಾ? ಹೌದು, ಸೆಷನ್. ಹೌದು. ಎಸ್, ಕಮ್ ಆನ್, ಟೈಮ್ ಇಸ್ ರನ್ನಿಂಗ್ ಔಟ್. ಯಾವುದು ಸರಿಯಾದ ಉತ್ತರ ಅಂತ ಹೇಳಿ. ಆಲ್ರೆಡಿ ಆನ್ಸರ್ಸ್ ಬರ್ತಾ ಇದೆ. ನಮ್ಮ ಸರಿಯಾದ ಉತ್ತರ ಆಪ್ಷನ್ ಬಿ, ಲಾಹೋರ್ ಸೆಷನ್. ಸರ್, ಇದಕ್ಕೆ ಸರಿಯಾದ ಉತ್ತರವನ್ನ ನೀಡಿರುವಂತವರು ಮತ್ತೆ ನಮ್ಮ ರಂಶೀನಾ ಅವರು. ಕಂಗ್ರಾಚುಲೇಷನ್ಸ್. ಸುಮಾರಾಗಿ ಸರಿಯಾದ ಉತ್ತರವನ್ನ ನೀಡಿದ್ದಾರೆ. ಕಂಗ್ರಾಚುಲೇಷನ್ಸ್ ರಂಶೀನಾ. Yes, let's go for next question. Question number 23. Yes, who was the Congress president at the Lahore session of 1929? So now options anna nodva. Option A, Mahatma Gandhi. Option B, Jawaharlal Nehru. Option C, Sardar Patel. Option D, Subhash Chandra Bose. Yes, ಸರ್, ಉತ್ತರ ತುಂಬಾ ಈಸಿ ಆಗಿದೆ ನಮಗೆ, ಬಟ್ ಆಡಿಯನ್ಸ್ ಲಾಹೋರ್ ಅಧಿವೇಶನ ಕಮಾನ್, ಯಾಕೆ ಯೋಚನೆ ಮಾಡಿ. ಹೌದಾ? ಓಕೆ, ನೋಡುವ ಏನ್ ಉತ್ತರ ಬರ್ಬೋದು, ಯಾರು ಉತ್ತರವನ್ನ ಕೊಡ್ಬೋದು ಅಂತ ಹೇಳೋದನ್ನ. ನಂಗೇನು ಹೇಮಂತ್ ಅವ್ರು ಕೊಡ್ಬೋದು ಅಂತ ಅನ್ಕೊಳ್ತೀನಿ. ಬಟ್ ಏನು ಅವರು ಲೈವ್ ಅಲ್ಲಿ ಇಲ್ವಾ ಹೇಮಂತ್ ಅವರು? ನೆಟ್ವರ್ಕ್ ಸಮಸ್ಯೆ ಇರ್ಬೋದು. ವಾವ್, ಎಸ್, ನಾವು ಆನ್ಸರ್ ಅನ್ನ ರಿವೀಲ್ ಮಾಡುವ. ಅದಾದ್ಮೇಲೆ ಯಾರು ಈ ಪ್ರಶ್ನೆಗೆ ಆನ್ಸರ್ ಮಾಡಿದ್ದಾರೆ ಅಂತ ನೋಡುವ. ಜವಾಹರ್ಲಾಲ್ ನೆಹರು. ಎಸ್, ಇದಕ್ಕೆ ಉತ್ತರವನ್ನ ಕೊಟ್ಟಿರೋರು ಯಾರು ಗೊತ್ತಾ? ಯಾರು ಹೇಳಿ ನೋಡುವ. ನಮ್ಮ ಸ್ಟೂಡೆಂಟ್ ಸರ್, ಝೀನತ್ ಬಕ್ಷ್. ಶಿ ಇಸ್ ಸ್ಟಡಿಂಗ್ ಇನ್ ಫಸ್ಟ್ ಸ್ಟ್ಯಾಂಡರ್ಡ್. ಎಸ್, ಕಂಗ್ರಾಚುಲೇಷನ್ಸ್ ಝೀನತ್ ಬಕ್ಷ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 24. ಎಸ್, 24. ನೋಡಿ ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ. Who delivered the famous Tryst with Destiny speech? Option A, Mahatma Gandhi. Option B, Jawaharlal Nehru. Option C, Sardar Patel. Option D, Dr. Rajendra Prasad. ಬೇಗ ಉತ್ತರ ಕೊಡಬಹುದು. ಆಲ್ರೆಡಿ ಉತ್ತರ ಬರ್ತಾ ಇದೆ. ಸರಿಯಾದ ಉತ್ತರವನ್ನ ಯಾರು ನೀಡಿದ್ದಾರೆ ಅಂತ ಹೇಳೋದನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ, ಜವಾಹರ್ಲಾಲ್ ನೆಹರು. ಓಕೆ, ಮತ್ತೆ ನೋಡಿ ಸಫಾನ್ ಮಂಚೂರ್ ಇದನ್ನ ಉತ್ತರವನ್ನ ನೀಡಿರ್ತಾರೆ. ಸೊ ಕಂಗ್ರಾಚುಲೇಷನ್ಸ್ ಸಫಾನಾ, ರೈಟ್? ಸಫಾನಾ, ಕಂಗ್ರಾಚುಲೇಷನ್, ವೆಲ್ ಡನ್ ಅಂತ ಹೇಳ್ತಾ ಮುಂದಿನ ಪ್ರಶ್ನೆಗೆ ಹೋಗುವ. ಕ್ವೆಶ್ಚನ್ ನಂಬರ್ 25. ಕ್ವೆಶ್ಚನ್ ನಂಬರ್ 25 ಈ ರೀತಿಯಾಗಿದೆ. ನಿಮ್ಮ ಕ್ವೆಶ್ಚನ್ ಮತ್ತೆ ಒಂದು ಸಣ್ಣ ನೋಟಿಸ್ ನಿಮ್ಗೆ. ಡಿಯರ್ ಪಾರ್ಟಿಸಿಪೆಂಟ್ಸ್, ಪ್ಲೀಸ್ ಕಾಂಟ್ಯಾಕ್ಟ್ 8660129593 ಟು ನೋ ದ ಕ್ವಿಜ್ ವಿನ್ನರ್ ಡೀಟೇಲ್ಸ್. ಥ್ಯಾಂಕ್ ಯು. ಸೊ ಈಗ ನಾವು
ಕ್ವಿಜ್ ಕಾಂಪಿಟೇಷನ್ ನ ನೋಡಿ. ಕ್ವೆಶ್ಚನ್ ನಂಬರ್ 25 ಗೆ ಹೋಗುವ ಸರ್. Yes. ಹೂ chaired the drafting committee of the Indian Constitution, Yes, sir? option A Jawaharlal Nehru, option B Sardar Patel, option C Dr. B.R. Ambedkar, option D Dr. Rajendra Prasad. ಎಲ್ಲ ಹೆಸರುಗಳು ಕೇಳಿದಾಗೆ ಇದೆ, ಹೇಗಿದೆ ಅಂತ ಹೇಳೋದನ್ನ ನೋಡುವ. ಸರಿಯಾದ ಉತ್ತರ ಆಲ್ರೆಡಿ ಬರ್ತಾ ಇದೆ, ಬಂದಿದೆ. ಹಾಗೆ 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 ಈ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಇನ್ನೊಂದು ಗೊತ್ತಾ? ಓಕೆ, ಆಪ್ಷನ್ ಸಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಬಂದಿದೆ. ಅದ್ರ ಜೊತೆಲಿ ನಮ್ಗೆ ಆನ್ಸರ್ ಅನ್ನ ಕಳ್ಸಿರೋರು ಲೈಕ್ ಅವ್ರಿಗೆ ಹೇಗೆ ಎಕ್ಸೈಟ್ಮೆಂಟ್ ಅನ್ನ ಹೇಳ್ಕೊಳ್ಬೇಕು ಅಂತ ಗೊತ್ತಾಗ್ತಿರ್ಲಿಲ್ವೇನೋ. ಸಿ 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 ಅಂತ ಕಳ್ಸಿದ್ದಾರೆ. ಹೇಳ್ಬಿಡಿ ಮ್ಯಾಮ್, ಸಂಗೀತ ಅನ್ನೋರು ಅಂತ ಕಳ್ಸಿದ್ದಾರೆ. ಪ್ರಾಬ್ಲಿ. ಓಕೆ, ಕಂಗ್ರಾಚುಲೇಷನ್ಸ್ ಸಂಗೀತ. ವೆಲ್ ಡನ್. ನೆಕ್ಸ್ಟ್ ಕ್ವೆಶ್ಚನ್ ನಂಬರ್ 26. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. On which date was the Constitution of India adopted? Yes. Option A 15 August 1947, option B 26 November 1949, option C 26 January 1950, option D 15 August 1950. Come on, ಸರಿಯಾದ ಉತ್ತರಗಳು ಬರ್ತಾ ಇದೆ. ಮತ್ತೊಮ್ಮೆ ನೋಡಿ ನಿಮ್ಮ ಉತ್ತರ ಸರಿಯಾಗಿದೆ ಅಂತ ಹೇಳೋದನ್ನ. ಹಾಗೆ ಸರಿಯಾದ ಉತ್ತರ ಯಾವುದು ಅಂತ ಹೇಳಿದ್ರೆ ಆಪ್ಷನ್ ಬಿ 26 ನವೆಂಬರ್ 1949. ಎಸ್ ಮ್ಯಾಮ್, ಸರಿಯಾದ ಉತ್ತರ ಆಲ್ರೆಡಿ. ಸರಿಯಾದ ಉತ್ತರವನ್ನ ನೀಡಿರೋರು ದರ್ಶನ್ ಎ ಜೆ ಅಂತ ಇದೆ ಸರ್. ಕಂಗ್ರಾಚುಲೇಷನ್ ದರ್ಶನ್. ಸರ್ ಆಕ್ಚುಲಿ ಅದರಲ್ಲಿ ದರ್ಶನ ಜೆ ಅಂತ ನಾನು ಗೊತ್ತಾಗ್ತಿಲ್ಲ, ದರ್ಶನ್ ಅಂತ ಗೊತ್ತಾಗ್ತಿಲ್ಲ. ಸೊ ಎಲ್ಲದಕ್ಕೂ ನಾವು ನೀಡಿರುವಂತ ಕಾಂಟ್ಯಾಕ್ಟ್ ನಂಬರ್ ಗೆ ದರ್ಶನ ಅಂತ ಮೋಸ್ಟ್ಲಿ ಏನೇ ಇರ್ಲಿ, ನಾವು ನೆಕ್ಸ್ಟ್ ಕ್ವೆಶ್ಚನ್ ಗೆ ಹೋಗುವ. ಪ್ರೈಸ್ ವಿನ್ನರ್ ಗೆ ಕಂಗ್ರಾಚುಲೇಷನ್ಸ್. ನಿಮ್ಮ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ. Who was the first Indian Governor General of Independent India? ಆಪ್ಷನ್ ಎ ಜವಾಹರ್ಲಾಲ್ ನೆಹರು, ಆಪ್ಷನ್ ಬಿ ಸಿ ರಾಜಗೋಪಾಲ್ಚಾರಿ, ಆಪ್ಷನ್ ಸಿ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ಡಿ ಸರ್ದಾರ್ ಪಟೇಲ್. ಸರಿಯಾದ ಉತ್ತರ ಈಗಾಗಲೇ ಬರ್ತಾ ಇದೆ ನೋಡಿ. ನಮ್ಮ ಕೈಟ್ ನಲ್ಲಿ ಹಲವಾರು ರೀತಿಯ ಟ್ಯೂಷನ್ಸ್ ಗಳನ್ನ ಕೊಡ್ತಾ ಇದ್ದಾರೆ. ಟ್ಯೂಷನ್ ಕೂಡ ಇದೆ, 10th ಸ್ಟ್ಯಾಂಡರ್ಡ್ ಟ್ಯೂಷನ್ಸ್ ನಡೀತಾ ಇದೆ. ಆದ್ರೂ ಇದ್ರ ಮಧ್ಯದಲ್ಲಿ ಇದು ನಡೀತಾ ಇದೆ. ಇದ್ರ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದನ್ನ ದರ್ಶನ್ ಯಾರು ಅಂತ ಗೊತ್ತಾಯ್ತಾ ನಿಮ್ಗೆ? ಗೊತ್ತಾಗಿಲ್ಲ. ಅವರು ಕೈಟಲ್ಲೇ ಸ್ಟಡಿ ಮಾಡ್ತಾ ಇರೋದು. ಹೌದಾ? ಅದೇ ದರ್ಶನ್. ಓಕೆ, ಗುಡ್ ದರ್ಶನ್. ನೋಡಿ, ಆಪ್ಷನ್ ಬಿ ಸಿ ರಾಜಗೋಪಾಲ್ಚಾರಿ ಅಂತ ಹೇಳುವಂತದ್ದು ಕರೆಕ್ಟ್ ಆನ್ಸರ್ ಆಗಿದೆ. ಇದಕ್ಕೆ ಆಗ್ಲೇ ಆನ್ಸರ್ ಕೊಟ್ಟಿರುವಂತವರು ನಮ್ಮ ಪ್ರಭಾವ್ ಅವರು. ಸೊ ಕಂಗ್ರಾಚುಲೇಷನ್ಸ್ ಪ್ರಭಾವ್. ಕಂಗ್ರಾಚುಲೇಷನ್ಸ್. ಆಪ್ಷನ್ ಬಿ ಅಲ್ವಾ? ಎಸ್, ಆಪ್ಷನ್ ಬಿ ಇಸ್ ಕರೆಕ್ಟ್ ಆನ್ಸರ್. ಆದ್ರೆ ಅವ್ರು ಕೊಟ್ಟಿದ್ದ ಆನ್ಸರ್ ನೋಡಿ ಒಂದ್ಸರಿ ಕ್ರಾಸ್ ಚೆಕ್ ಮಾಡುವಲ್ಲ ಸರ್. ನಾವು ಎಕ್ಸೈಟ್ಮೆಂಟ್ ಅಲ್ಲಿ ರಾಂಗ್ ಆನ್ಸರ್ ಕೊಟ್ಟವ್ರನ್ನ ನಾವು ರಿವೀಲ್ ಮಾಡಿ ನಮ್ಮನ್ನ ವೀಕ್ಷಕರು ಬೈಕೊಳ್ಳೋದು ಬೇಡ ಅಲ್ವಾ? ಹೌದು, ಖಂಡಿತವಾಗ್ಲು. ಆದ್ರೂ ಒಂದ್ಸಲ ಚೆಕ್ ಮಾಡ್ಬಿಡೋದು ಒಳ್ಳೇದು. ಆಪ್ಷನ್ ಬಿ ಕರೆಕ್ಟ್ ಆನ್ಸರ್. ಸಿ ರಾಜಗೋಪಾಲ್ಚಾರಿ ಕರೆಕ್ಟ್ ಆನ್ಸರ್. ದರ್ಶನ್ ಕಳ್ಸಿರೋದು. ದರ್ಶನ್ ಅಗೇನ್ ಕಂಗ್ರಾಚುಲೇಷನ್ಸ್. ಗುಡ್ ದರ್ಶನ್. ಮುಂದಿನ ಪ್ರಶ್ನೆಗೆ ಹೋಗುವ. ಸರಿಯಾದ ಉತ್ತರ ಪ್ರಶ್ನೆ ಏನು ಅಂತ ಹೇಳೋದನ್ನ ಕೂಡ ನೋಡುವ. Who was the first Indian to receive the Nobel Prize? Option A C.V. Raman, option B Rabindranath Tagore, option C Amartya Sen, option D Homi Bhabha. ಸರ್ ನಿಮಗೆ ಗೊತ್ತಿದೆ ಉತ್ತರ? ಇದರಲ್ಲಿ ಉತ್ತರ ಗೊತ್ತಿದೆ, ಆದ್ರೆ ಇವಾಗ ಹೇಳ್ಬೋದಾ? ಇವಾಗ ಹೇಳಲಿಕ್ಕೆ ಖಂಡಿತ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ ಲೈವ್ ಸ್ಟ್ರೀಮಿಂಗ್ ಬೇರೆ ಆಗ್ತಿದೆ ಸರ್. ಮತ್ತೆ ನೀವೇ ಉತ್ತರ ಹೇಳ್ಕೊಟ್ಟು ಯಾಕೆ ಕ್ವಿಜ್ ಮಾಡಿದ್ರಿ ಅಂತ ನಮ್ಮನ್ನ ಬೈಬೋದಲ್ವಾ? ನೋಡುವ ಸರಿಯಾದ ಉತ್ತರ ಯಾವುದು, ಯಾರು ಕಳ್ಸಿದ್ದಾರೆ ಅಂತ ಹೇಳೋದನ್ನ ನೋಡ್ತಾ ಇರಿ. ಖಂಡಿತವಾಗ್ಲು ಸರಿಯಾದ ಉತ್ತರ ಆಪ್ಷನ್ ಬಿ ರವೀಂದ್ರನಾಥ್ ಟ್ಯಾಗೋರ್. ಸರ್ ಯಾರು ಇದಕ್ಕೆ ಉತ್ತರ ಕೊಟ್ಟಿದ್ದಾರೆ ಅಂತ ಹೇಳುವ? ಸಫಾನಾ ಅವರು ಆನ್ಸರ್ ಕೊಟ್ಟಿದ್ದಾರೆ. ಸೊ ಕಂಗ್ರಾಚುಲೇಷನ್ ಸಫಾನಾ. ಕೀಪ್ ಇಟ್ ಅಪ್.
Keep going. ಆಲ್ರೆಡಿ ಇನ್ನ 28 ಸರ್ ಕ್ವೆಶ್ಚನ್ಸ್ ಮುಗೀತು. ಹೌದು ಸರ್, ಇಷ್ಟೇ ಅಲ್ಲ ಸರ್, ನಮ್ಮ ಕೈಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ತುಂಬಾ ರೀತಿಯ ಕಲಿಕೆಗಳು ನಮ್ಗೆ ಅಲ್ಲಿ ಸಿಗ್ತಾ ಇದೆ ಸರ್. ಹೌದಾ, ಸೊ ಸ್ಪೆಷಲಿ 10th ಸ್ಟ್ಯಾಂಡರ್ಡ್ ಈ ಲೈವ್ ಅವರಿಗೆ ಸ್ಟ್ರೀಮಿಂಗ್ ಅನ್ನ ನೋಡ್ತಾ ಇರುವವರು ದಯವಿಟ್ಟು ಇಲ್ಲಿ ಆಗ್ತಾ ಇರುವಂತಹ ನಮ್ಮ ಕೈಟ್ ಲರ್ನಿಂಗ್ ಅಲ್ಲಿ ನಡೀತಾ ಇರುವಂತಹ ಎಲ್ಲಾ ಲರ್ನಿಂಗ್ ಯಾವುದೆಲ್ಲ ಕಲಿಕೆ ಇದೆ ಅದನ್ನೆಲ್ಲ ಸದುಪಯೋಗ ಪಡಿಸ್ಕೊಳ್ಳಿ. ಆನ್ಲೈನ್ ಕ್ಲಾಸಸ್, ಆಫ್ಲೈನ್ ಕ್ಲಾಸಸ್ ಎಲ್ಲದ್ರ ಬಗ್ಗೆ ನಾವು ಹೌದು ತಿಳ್ಕೊಬೇಕಾಗುತ್ತೆ. ಸರ್, ಅದ್ರಲ್ಲೂ ಎಕ್ಸ್ಪೆಷಲಿ 10th ಎಕ್ಸ್ಪೀರಿಯನ್ಸ್ ಸ್ಟ್ಯಾಂಡರ್ಡ್, ಟೀಚರ್ಸ್ ಬೇರೆ ಇದ್ದಾರೆ ಸರ್ ಹೌದು, ಇಲ್ಲಿ. 10th ಸ್ಟ್ಯಾಂಡರ್ಡ್ ಆನ್ಲೈನ್ ಮಕ್ಕಳಿಗೆ ಔಟ್ ಆಫ್ ಆಫ್ಲೈನ್ ಔಟ್ ಸ್ಕೋರ್ ಮಾಡುವಷ್ಟು ಕೋಚಿಂಗ್ ಕೂಡ ಕೋಚಿಂಗ್. ಹೌದು, ನಾವು ಆಗ್ಲಿ ಎಷ್ಟು ಮ್ಯಾಮ್. ಒಂದು ನೋಡುವ, ಇನ್ನೆರಡೇ ಪ್ರಶ್ನೆ ಇರೋದು. ಓಕೆ ಓಕೆ. ಮುಂದಿನ ಪ್ರಶ್ನೆಗೆ ಹೋಗುವ, ಏನು ಅಂತ ಹೇಳೋದನ್ನ ಕೂಡ ತಿಳ್ಕೊಳ್ಳುವ. Question number 29. Which of these happened first? Option A, Dandi March. Option B, Quit India Movement. Option C, Jallianwala Bagh Massacre. Option Indian D, independence. Indian independence. Yes, obviously. Yes, So ನೋಡುವ ಇದ್ರಲ್ಲಿ ಸರಿಯಾದ ಉತ್ತರ ಯಾವುದು ಅಂತ ಹೇಳೋದನ್ನ. ಸಮಯ ಆಗ್ತಾ ಬರ್ತಾ ಇದೆ, ಉತ್ತರ ಬರ್ತಾ ಇದೆ, ಟೈಮಿಂಗ್ ಇದೆ. ನೋಡಿ ಉತ್ತರವನ್ನ. ಯೋಚನೆ ಮಾಡಿ ಉತ್ತರವನ್ನ ಕೊಡಿ. ಸೊ ನಿಮ್ಮ ಟ್ಯಾಲೆಂಟ್ ಎಷ್ಟಿದೆ ಅನ್ನೋದು ನಮಗೂ ಈಗ ಗೊತ್ತಾಗ್ತಿದೆ ಅಲ್ವಾ ಸರ್? ಯಾರು ಕಳಿಸ್ಬೋದು? ಯಾರು ಸರಿಯಾದ ಉತ್ತರ ಕಳಿಸ್ಬೋದು? ದರ್ಶನ, ಸಫಾನನ, ನಮ್ಮ ಹೇಮಂತ್ ಅವರ, ಅಥವಾ ನಮ್ಮ ಪ್ರಭವ್ ಅವ್ರು ಕಳಿಸ್ಬೋದು, ಅಥವಾ ಜೀನತ್ ಬಕ್ಷಿ ಎಲ್ಲಾದ್ರೂ ಆನ್ಸರ್ ಅವ್ರು ಮಾಡ್ಬೋದಾ? ಮಾಡೋದಾ? ಯಾರು ಮಾಡ್ಬೋದು? ನೋಡೇ ಬಿಡುವ ಸರಿಯಾದ ಉತ್ತರವನ್ನ. ನಾವು ಹೇಳಿದ ಹಾಗೆ ನೋಡಿ, ಜಲಿಯನ್ವಾಲಾ ಬಾಗ್. ಎಸ್, ನೋಡಿ ಇಲ್ಲಿ ಸಮ್ಮಸ್ ಅವರು ಮತ್ತೆ ಸರಿಯಾದ ಉತ್ತರವನ್ನ ಜೀನಿಯಸ್. ತುಂಬಾ ಚೆನ್ನಾಗಿ ಆನ್ಸರ್ ಅನ್ನ ಕೊಡ್ತಾ ಇದ್ದಾರೆ ಸರ್. ಲಾಸ್ಟ್ ಕ್ವೆಶ್ಚನ್, ಥರ್ಡ್ ರೌಂಡ್, ಲಾಸ್ಟ್ ಎಷ್ಟು ಕ್ವೆಶ್ಚನ್. ಬೇಗ 3 ರೌಂಡ್ ಮುಗ್ದೋಯ್ತಲ್ಲ ಸರ್. ನೋಡಿ, ಕ್ವೆಶ್ಚನ್ ನಂಬರ್ 30. Who gave the famous slogan, "Give me blood and I will give you freedom"? Okay, option A, Mahatma Gandhi. Option B, Bhagat Singh. Option C, Subhash Chandra Bose. Option D, Sardar Patel. The last question of the ನನಗೆ quiz ರಕ್ತ ಕೊಡಿ, competition. ನಾನು ನಿಮಗೆ ಸ್ವಾತಂತ್ರ್ಯ ಕೊಡುತ್ತೇನೆ ಅಂತ ಒಂದು ಆ ಸ್ಲೋಗನ್ ಕೇಳುವಾಗ ಗೂಸ್ ಬಂಪ್ಸ್ ಹೇಳ್ತಾ ಇದೆ ಸರ್. ಮೈಯೆಲ್ಲ ಒಂದ್ ರೀತಿ ರೋಮಾಂಚನಗೊಳ್ತಾ ಇದೆ. Yes. ನೋಡುವ, ಇದ್ರ ಸರಿಯಾದ ಉತ್ತರ ಆಲ್ರೆಡಿ ಕಳಿಸಿದ್ದಾರೆ. ಸರಿಯಾದ ಉತ್ತರ ಯಾವುದು ಅಂತ ಹೇಳೋದನ್ನ. ಎಸ್, ಆಪ್ಷನ್ ಸಿ, ಸುಭಾಷ್ ಚಂದ್ರ ಬೋಸ್. ಸರ್, ಇದಕ್ಕೂ ನಮ್ಮ ಶಮ್ಮಾಸ್ ಅವರು ಕರೆಕ್ಟ್ ಆದ ಉತ್ತರ ಕೊಟ್ಟಿದ್ದಾರೆ. ಯಾರೇ ಇರ್ಲಿ, ಕಂಗ್ರಾಚುಲೇಷನ್ಸ್, ಪಾರ್ಟಿಸಿಪೇಷನ್ಸ್ ಎಲ್ರಿಗೂ ಕೂಡ ಕಂಗ್ರಾಚುಲೇಷನ್ಸ್. ಇದೇ ರೀತಿ ನಮ್ಮ ಕೈಟ್ ಲರ್ನಿಂಗ್ ಅಲ್ಲಿ ಹೌದು ನಡೀತಾ ಇರುತ್ತೆ. ಕ್ವಿಜ್ ಕಾಂಪಿಟೇಷನ್ಸ್ ಎಲ್ಲ ದಯವಿಟ್ಟು ಭಾಗವಹಿಸಿ. ಇದೊಂದು ಸುವರ್ಣ ಅವಕಾಶವನ್ನ ಸದುಪಯೋಗ ಪಡಿಸ್ಕೊಳ್ಳಿ ಅಂತ ಹೇಳಿ, ಜ್ಞಾನದ ಪಯಣ ಹೀಗೆ ಸಾಗ್ತಾ ಇರ್ಲಿ ಅಂತ ನಾವು ಹೇಳುವ. ಉತ್ತಮವಾದ ಕಲಿಕೆ, ಜ್ಞಾನ ಪಡ್ಕೊಳ್ಳಿ ಅಂತ ಹೇಳುವ ಹಾಗೆ. ಏನು ಅಂತ ಹೇಳಿದ್ರೆ, ನಮ್ಮ ಕೈಟ್ ಟ್ಯೂಷನ್ ಸೆಂಟರ್ ಅಲ್ಲಿ ಬರೀ ಟ್ಯೂಷನ್ ಅಲ್ಲ, ನಾವು ಹೀಗೆ ಹಲವಾರು ಕಾರ್ಯಕ್ರಮಗಳನ್ನ ನಡೆಸ್ತಾ ಇದ್ದೀವಿ. ಅದ್ರ ಬಗ್ಗೆ ಕೂಡ ಇಲ್ಲಿ ನಿಜ ಹೇಳ್ಬೇಕಂದ್ರೆ ನಮ್ಮ ಫೌಂಡರ್ ಇದಾರಲ್ವಾ, ಈಸ್ ರಿಯಲಿ ಅ ಜೀನಿಯಸ್. ಅ ಬಿಗ್ ರೌಂಡ್ ಆಫ್ ಅಪ್ಲಾಸ್. ಆಲ್ ದ ಕ್ವೆಶ್ಚನ್ಸ್ ಅವ್ರನ್ನ ನಾನು ನೋಡ್ತಾ ಇರುವ ಹಾಗೆ ಮಕ್ಕಳನ್ನ ಯಾವ ರೀತಿ ಅವರು ತಕೊಳ್ತಾರೆ ಅಂತ ಹೇಳಿದ್ರೆ, ಯಾವ ಮಕ್ಕಳು ಕೂಡ ಕಲಿಯದವರು ಕಲ್ತು ಬಿಡ್ಬೇಕು. ಸ್ವೀಟ್, ಲೈಕ್ ಅವ್ರು ಎಷ್ಟು ಕಾಮ್ ಆಗಿರ್ತಾರೋ ಅವ್ರ ಒಳಗಡೆ ಒಬ್ರು ಮಕ್ಕಳಲ್ಲಿ ಮಕ್ಕಳಾಗಿ ಸೊ ಇದ್ರಲ್ಲಿ ನಮ್ಮ ಅನಸ್ ಸರ್ಗೆ ಒಂದು ಥ್ಯಾಂಕ್ ಯು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಲೈಕ್ ನಮ್ಮಿಬ್ಬರಿಗೆ ಒಂದು ಗೋಲ್ಡನ್ ಅಪರ್ಚುನಿಟಿಯನ್ನ ನೀಡಿ ಇದೊಂದು ಲೈವ್ ಸ್ಟ್ರೀಮಿಂಗ್ ಮಾಡ್ಲಿಕ್ಕೆ ಒಂದು ಅವಕಾಶ ಕೊಟ್ಟಂತ ಅನಸ್ ಸರ್ ಅವರಿಗೆ, ಲೈಕ್ ದ ಫೌಂಡರ್ ಆಫ್ ಕೈಟ್ ಇನ್ಸ್ಟಿಟ್ಯೂಷನ್. ಸೊ ಥ್ಯಾಂಕ್ ಯು ಸೋ ಮಚ್ ಸರ್. ಜೊತೆಗೆ ನಾವು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕು ಅಂತ ಹೇಳಿದ್ರೆ, ಪಾರ್ಟಿಸಿಪೇಷನ್ ಮಾಡಿದವರೆಲ್ಲರಿಗೂ ಕೂಡ ನಾವು ಧನ್ಯವಾದ ಹೇಳಲೇಬೇಕು. ಅವರಿಗೆ ಎಲ್ಲರಿಗೂ ಕಂಗ್ರಾಚುಲೇಷನ್ಸ್. ಪಾರ್ಟಿಸಿಪೇಷನ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಅವರೆಲ್ಲರೂ ಕೂಡ ವಿನ್ನರ್ಸ್ ಅಂತಾನೆ ಹೇಳ್ಬಹುದು. ಸರ್, ಯಾರು ವಿನ್ ಆಗಿರ್ಬೇಕು? ಮೇ ಬಿ ನನ್ಗೆ ಒಂದು 2-3 ಹೆಸರು ಬರ್ತಾ ಇದೆ. ಹೇಮಂತ್ ಸ್ಟಾರ್ಟಿಂಗ್ ಅಲ್ಲಿ ಪಟ್ ಅಂತ ಹೇಳಿ ಆನ್ಸರ್ ಕೊಡ್ತಾ ಇದ್ರು. ಮತ್ತೆ ಇನ್ನ ಮಂಚು ಅಂತ ಏನೋ ಒಂದು ನೇಮ್ ಬರ್ತಾ ಇತ್ತು. ಅವರೆಲ್ಲಾದ್ರೂ ವಿನ್ ಮತ್ತೆ ಇನ್ನೊಬ್ರು ಕೂಡ ಸರ್, ಏನು ಬೇಡ ಸರ್. ಅವರು ಈಗ ನಾವು ಅದ್ರಲ್ಲೇ ನಮ್ಮ ಈ ಲೈವ್ ಸ್ಟ್ರೀಮಿಂಗ್ ಅಲ್ಲಿ ನಾವು ಕಾಂಟ್ಯಾಕ್ಟ್ ನಂಬರ್ ಅನ್ನ ನಾನು ಆಗ್ಲೇ ರಿವೀಲ್ ಹೇಳ್ದೆ. ಸೊ ಇನ್ನೊಮ್ಮೆ ಹೇಳುವ ಅಲ್ವಾ? ಸೊ ನಮ್ಮ ಮಾಹಿತಿಯಲ್ಲಿ, ಐ ಮೀನ್ ಇದರಲ್ಲಿ ಭಾಗವಹಿಸಿದಂತಹ ಎಲ್ಲರಿಗೂ ಧನ್ಯವಾದ.
ಹಾಗೂ ನಿಮ್ಗೆ ಏನೇ ಹೆಚ್ಚಿನ ಮಾಹಿತಿ, ಐ ಮೀನ್ ವಿನ್ನರ್ಸ್ ಯಾರು ಅನ್ನೋದು ಗೊತ್ತಾಗ್ಬೇಕಾ? ಪಿನ್ಡ್ ನಂಬರ್ ಕೂಡ ಅಲ್ಲಿ ಇದೆ, ಹೌದು, ಅದನ್ನ ಕೂಡ ಕಾಂಟ್ಯಾಕ್ಟ್ ಕಾಂಟ್ಯಾಕ್ಟ್ ನಂಬರ್ ಬಂದು ಪ್ಲೀಸ್ ನೋಟ್ ಮಾಡ್ಕೊಳ್ಳಿ, 8660129593. ಇನ್ನೊಮ್ಮೆ ಹೇಳ್ತೇನೆ, 8660129593.